ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಮನುಷ್ಯನ ಸ್ವಪ್ರಯತ್ನದಿಂದ ಸಾಧಿಸಲಿಕ್ಕೆ ಸಾಧ್ಯವಾಗದೇ ಇದ್ದದ್ದನ್ನು ಭಗವಂತನ ಆರಾಧನೆಯಿಂದ ಸಂಪಾದಿಸಬೇಕು ಅನ್ನುವ ವೇದವ್ಯಾಸರ ಆದೇಶವನ್ನು ಅನುಸರಿಸಿ ಅರ್ಜುನ ಭೀಷ್ಮದ್ರೋಣಾದಿಗಳಿಗಿಂತ ಹೆಚ್ಚಿನ ಶಕ್ತಿಯನ್ನು ಉಪಸ್ಮೃತಿ ಅನ್ನುವ ಮಂತ್ರದ ಅನುಷ್ಠಾನದ ಮೂಲಕ ಸಂಪಾದಿಸಿದ ಅನ್ನುವ ಕಿರಾತೇಶ್ವರ ಮತ್ತು ಅರ್ಜುನನ ಪರಸ್ಪರ ಪೌರುಷದ ಮೂಲಕ ನಡೆದಂತಹ ಭಕ್ತಿ ಸಂವಾದದ ಚಿಂತನೆಯನ್ನು ನಿನ್ನೆಯ ದಿವಸ ನಾವು ಅನುಸಂಧಾನ ಮಾಡಿದ್ದೇವೆ. ನಿನ್ನೆ ಉಪನ್ಯಾಸ ಮುಗಿದ ಮೇಲೆ ಕೆಲವು ಶ್ರೋತೃಗಳು ಹೇಳಿದ್ದು, ಪ್ರದೋಷ ಕಾಲದಲ್ಲಿ ನಮ್ಮ ಕಿರಾತೇಶ್ವರನ ಬಗ್ಗೆ ಚಿಂತನೆ ನಡೆಯಿತು ಅಂತ. ಇಲ್ಲಿಯ ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅರ್ಜುನನಿಗೆ ಪಾಶುಪತವನ್ನು ನೀಡಿದಂತಹ ಕಿರಾತೇಶ್ವರನ ಚಿಂತನೆಯನ್ನು ನಡೆಸಿ ಆರಾಧನೆ ಮಾಡಬೇಕು ಅಂತ ಹಿಂದೊಮ್ಮೆ ಪ್ರಶ್ನೆಯಲ್ಲಿ ಬಂದ ಹಾಗೆ ಆ ಚಿಂತನೆ ಇಲ್ಲಿ ನಡೀತದೆ ಅನ್ನುವುದನ್ನು ಇಲ್ಲಿ ಅರ್ಚಕ ವರ್ಗ ನಿರೂಪಣೆ ಮಾಡಿತು. ಕಿರಾತೇಶ್ವರ ವಸ್ತುತಃ ಈಶ್ವರ ಅನ್ನುವ ಒಂದು ಸ್ವರೂಪ ಏನಿದೆ, ಶಿವ ಅನ್ನುವ ಸ್ವರೂಪ, ಅದು ಒಂದು ಪ್ರಕೃತಿಯ ಸ್ವರೂಪ. ನಾವು ದೇವರನ್ನು ಆರಾಧಿಸುವಾಗ ಎರಡು ಮುಖ, ಸಮಗ್ರ ವೈರಾಗ್ಯ ಮುಖದ ದೈವ ಚಿಂತನೆ, ಸಮಗ್ರ ಐಶ್ವರ್ಯ ಮುಖದ ದೈವ ಚಿಂತನೆ. ಐಶ್ವರ್ಯದ ಮುಖದಲ್ಲೂ ದೇವರನ್ನು ನೋಡ್ಬೋದು, ಯಾಕಂದರೆ ಎಲ್ಲವೂ ಇರುವವ ದೇವರು. ಎಲ್ಲವೂ ಇದ್ದು ಏನೂ ಇಲ್ಲದೆಯೂ ಇರಬಹುದಾದವ ದೇವರು. ದೇವರನ್ನು ಭಗವಾನ್ ಅಂತ ನಾವು ಕರಿತೇವೆ. ಈ ಭಗವಾನ್ ಅನ್ನುವ ಶಬ್ದಕ್ಕೆ ಷಡ್ಗುಣೈಶ್ವರ್ಯ ಸಂಪನ್ನ ಅಂತ ಅರ್ಥ. ಆ ಷಡ್ಗುಣ ಐಶ್ವರ್ಯಗಳನ್ನು ಹೇಳ್ತೇವಲ್ಲ, ಅದರಲ್ಲಿ ಇವತ್ತು ಅಷ್ಟಲಕ್ಷ್ಮಿಗಳು ಅಂತ ಹೇಳುವ ಎಲ್ಲ ರೀತಿಯ ಐಶ್ವರ್ಯವೂ ಕೂಡ ಭಗ ಶಬ್ದದಲ್ಲಿ ಅಂತರ್ಭೂತವಾಗಿದೆ. ಜೊತೆಗೆ ವೈರಾಗ್ಯವೂ ಕೂಡ ಅದರಲ್ಲಿ ಸೇರಿದೆ. ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ. ವೈರಾಗ್ಯವೂ ಕೂಡ ಒಂದು ಐಶ್ವರ್ಯ. ಯಾಕಂದರೆ ಎಷ್ಟು ಐಶ್ವರ್ಯ ನಮ್ಮಲ್ಲಿದ್ದರೂ ಕೂಡ ಇಷ್ಟೇಯ ಅಂತ ಒಂದು ಮನಸ್ಸಲ್ಲಿದ್ದರೆ ಅವನನ್ನು ದರಿದ್ರ ಅಂತಲೇ ಕರೆಯೋದು. ಇದ್ದದ್ದು ಸಾಕು ಅಂತ ಅನಿಸುವಷ್ಟು ಅವನಲ್ಲಿ ಅಲ್ಪ ಇದ್ದರೂ ಸಾಕು. ತನ್ನ ಹೊಟ್ಟೆ ತುಂಬಿಸಿಕೊಂಡು ತನ್ನನ್ನು ಆಶ್ರಿತರು ಅಂತ ಯಾರಿದ್ದಾರೋ ಅವರಿಗೂ ಸಮಾಧಾನದಲ್ಲಿಡುವಷ್ಟು ಇವನಲ್ಲಿದ್ದರೆ ಅವನನ್ನು ಶ್ರೀಮಂತ ಅಂತಲೇ ಕರೆಯೋದು. ಈ ಭಗವಂತ ನಾರಾಯಣ ಮತ್ತು ಶಿವ ಅನ್ನುವ ಎರಡು ರೂಪ ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಕಡೆಯಲ್ಲಿ ಆರಾಧ್ಯ ಮೂರ್ತಿ. ಇದರ ಜೊತೆಗೆ ಇನ್ನೊಂದು ಶಕ್ತಿ ಸ್ವರೂಪವಾಗಿ ದುರ್ಗಾ ಸ್ವರೂಪವನ್ನು ಹೆಚ್ಚಾಗಿ ಆರಾಧನೆ ಮಾಡ್ತೇವೆ. ಮೂರು ಈ ಶಕ್ತಿಗಳಿದ್ದಾವಲ್ಲ, ಅದರಲ್ಲಿ ಭಗವಂತನನ್ನು ಸಾಕ್ಷಾತ್ ವಿಷ್ಣು ಸ್ವರೂಪದಲ್ಲಿ ಚಿಂತಿಸುವಾಗ ಐಶ್ವರ್ಯ ಸ್ವರೂಪದಲ್ಲಿ ಲಕ್ಷ್ಮೀಪತಿ ಅಂತಲೇ ಚಿಂತನೆ ಮಾಡುವುದು. ಏನು ತಲೆಯಲ್ಲಿ ನೋಡಿದರೆ ಅಂತಹ ಕಿರೀಟ, ತಿರುಪತಿಯ ಶ್ರೀನಿವಾಸನನ್ನು ನೆನೆಸಿಕೊಂಡಾಗ ನಮಗೆ ಸ್ಪಷ್ಟ ಅರ್ಥ ಆಗ್ತದೆ. ಪಾದದ ಅಂಗುಷ್ಠದಿಂದ ಹಿಡಿದು ಶಿರಸ್ಸಿನ ತನಕ ಎಲ್ಲೇ ನೋಡಿದರೂ ಕೂಡ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ. ಸರ್ವ ಕಡೆಯಲ್ಲೂ ಲಕ್ಷ್ಮಿಯನ್ನು ಹೊತ್ತು ನಿಂತಿರತಕ್ಕಂತಹ ಭಗವಂತನ ಸ್ವರೂಪ ಒಂದು. ಆದರೆ ಇನ್ನೊಂದು ನಾವು ನಿನ್ನೆ ನೋಡಿದ ಹಾಗೆ ಶಿವರೂಪಾಯ ವಿಷ್ಣವೇ ಅಂತ ಸ್ವತಃ ಅರ್ಜುನ ಶಿವನನ್ನು ಆರಾಧನೆ ಮಾಡುವಾಗ ವಿಷ್ಣುವನ್ನೂ ಒಳಗೆ ಸೇರಿಸಿಕೊಂಡು ಆರಾಧನೆ ಮಾಡ್ತಾನಲ್ಲ, ಆ ಶಿವ ಅನ್ನುವ ಸ್ವರೂಪದಲ್ಲಿ ಪರಮ ವೈರಾಗ್ಯ ಸ್ವರೂಪದ ದೇವಿ ಚಿಂತನೆ ಇದೆ. ಲಿಂಗ ಅನ್ನುವ ಅಮೂರ್ತವಾದ ಸ್ವರೂಪವನ್ನು ಚಿಂತಿಸ್ತಾ ಇಡೀ ಪ್ರಕೃತಿಯೇ ಅದಕ್ಕೊಂದು ಅಲಂಕಾರ ಅಂತ ಯೋಚಿಸೋದು. ಆಕಾಶದಲ್ಲಿ ಚೆನ್ನಾಗಿ ಕಾಣಿಸುವ ಚಂದ್ರ ಅದು ಆತನ ಶಿರಸ್ಸಿನ ಒಂದು ಭೂಷಣ.
ಭಾರತ ದೇಶದ ಎತ್ತರವೆನಿಸಿದಂತಹ ಕೈಲಾಸದಲ್ಲಿ ಇಳಿದು ಹರಿಯತಕ್ಕಂತಹ ತಂಪಾದಂತಹ ಗಂಗೆ, ಅದು ಆತನ ಶಿರಸ್ಸಿನಲ್ಲಿರತಕ್ಕಂತಹ ಒಂದು ಭೂಷಣ. ಆತ ಗಂಗಾಧರನಿದ್ದಾನೆ. ಆಕಾಶದಲ್ಲಿ ಹರಿದು ಚೆಲ್ಲಿರತಕ್ಕಂತಹ ಮೇಘಗಳು, ಅದು ಅವನ ಜಟಾಜೂಟ, ವ್ಯೋಮಕೇಶ ಅಂತಲೇ ಅವನಿಗೆ ಹೆಸರು. ಇಡೀ ಪ್ರಕೃತಿಯನ್ನೇ ಚಿಂತಿಸುವುದು. ಹರಿದಾಡತಕ್ಕಂತಹ ಸರ್ಪಗಳೇ ಅವನ ಆಭರಣಗಳು. ಚೆಲ್ಲಿರತಕ್ಕಂತಹ ಬಹಳ ಭಸಿತ ಅಂದರೆ ಭಸ್ಮವೇ ಆತನ ಶರೀರಕ್ಕೆ ಲೇಪಿತವಾಗಿರತಕ್ಕಂತಹ ಶ್ರೀಗಂಧ ಸ್ವರೂಪವಾದದ್ದು. ಪ್ರಾಣಿಗಳ ಚರ್ಮವೇ ಅವನಿಗೆ ಅಂಬರ. ಚರ್ಮಾಂಬರ ಅಂತ ಹೇಳಿದ್ರು, ದಿಗಂಬರ ಅಂದರೂ ಸುಮಾರು ಒಂದೇ ಅರ್ಥ. ನಾವು ಶರೀರದ ಮೇಲೆ ಬಟ್ಟೆ ಹಾಕ್ಕೊಂಡಿರ್ತೇವೆ, ಅದರಿಂದ ಬಟ್ಟೆ ಇರುವುದರಿಂದ ಅದು ನಮ್ಮ ಅಂಬರ, ಪೀತಾಂಬರವೋ ಶ್ವೇತಾಂಬರವೋ ಆಗಿರ್ತೇವೆ. ಅದನ್ನು ತೆಗೆದರೆ ಚರ್ಮವೇ ನಮ್ಮ ಅಂಬರ. ಮತ್ತು ಯಾವ ಅಂಬರ ಇದೆ? ಅದನ್ನ ಚರ್ಮಾಂಬರ ಅನ್ನೋ ಶಬ್ದಕ್ಕೂ ದಿಗಂಬರ ಅನ್ನೋ ಶಬ್ದಕ್ಕೂ ಹೆಚ್ಚೇನು ವ್ಯತ್ಯಾಸ ಇಲ್ಲ. ತಸ್ಮೈನ್ ಅಕಾರಾಯ ದಿಗಂಬರಾಯ ಅಂತ. ಯಾವುದು ಲೋಕದಲ್ಲಿ ಸಿಗ್ತದೆ ಅದು ತೊಗಟೆಯಾದರೆ ತೊಗಟೆ, ಪ್ರಾಣಿ ಚರ್ಮವಾದರೆ ಚರ್ಮ. ಒಟ್ಟು ಲೌಕಿಕವಾಗಿ ಲಭ್ಯವಾಗುವ ವಸ್ತುಗಳಿಗಿಂತ ಭಿನ್ನವಾಗಿ ನಾವಾಗಿ ಸಿದ್ಧಪಡಿಸಿದ ವಸ್ತ್ರ ಅಲ್ಲ. ಪ್ರಕೃತಿಯೇ ತನಗೆ ಒಂದು ಅಲಂಕಾರ ಅನ್ನುವ ಸ್ವರೂಪದಲ್ಲಿ ಚಿಂತಿಸುವ ಒಂದು ಭಗವಂತನ ಪ್ರತೀಕ. ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋವಲ್ಲಭಂ ಅಂತ ಭಗವಂತನನ್ನು ಕಾಣುವುದಕ್ಕೆ ಒಂದು ಪ್ರತೀಕ. ಶಿವ ಅನ್ನುವ ಮನೋನಿಯಾಮಕವಾದ ಸ್ವರೂಪವನ್ನು ಆ ರೀತಿಯಲ್ಲಿ ಚಿಂತಿಸತಕ್ಕಂಥದ್ದು. ಅದು ಕಾಡಿನಲ್ಲಿ ಬೇಟೆಯನ್ನಾಡತಕ್ಕಂತಹ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಕಾಡಿನಲ್ಲಿ ಸಿಕ್ಕಿದ್ದನ್ನೇ ತನ್ನ ಆಭರಣವನ್ನಾಗಿ ಧರಿಸ್ತದೋ ಆ ಸ್ವರೂಪದಲ್ಲಿ ಧರಿಸಿಕೊಂಡಿರುವುದರಿಂದ ಕಾಡಿನ ಕಿರಾತ ಸ್ವರೂಪಕ್ಕೂ ರುದ್ರ ಸ್ವರೂಪಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ. ಆ ನಿಟ್ಟಿನಿಂದ ರುದ್ರನನ್ನು ಇಲ್ಲಿ ಕಿರಾತೇಶ್ವರ ಅನ್ನುವ ಸ್ವರೂಪದಲ್ಲಿ ಅರ್ಜುನ ತಾನು ಆರಾಧಿಸಿದ. ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ, ಭಗವಂತ ಆಗಲಿ, ರುದ್ರದೇವರಾಗಲಿ, ಗಣಪತಿಯಾಗಲಿ, ದುರ್ಗಾಮಾತೆಯಾಗಲಿ, ಯಾವುದೇ ಸ್ವರೂಪವನ್ನು ನಾವು ಒಲಿಸಿಕೊಳ್ಳುವುದಕ್ಕೆ ಪ್ರಮುಖವಾಗಿ ನಮಗೆ ಮಾಧ್ಯಮವಾಗಿ ಇರತಕ್ಕಂಥದ್ದು ಭಕ್ತಿ. ನಮ್ಮನ್ನು ಒಪ್ಪಿಸಿಕೊಳ್ಳಬೇಕು. ಒಪ್ಪಿಸಿಕೊಳ್ಳುವುದರಿಂದ ಭಗವಂತ ನಮ್ಮ ಕಡೆಗೆ ತಿರುಗುವುದು. ಈ ಭಕ್ತಿ ಅನ್ನುವ ಸ್ವರೂಪದಲ್ಲಿ ಅನೇಕ ಮಾರ್ಗಗಳಿದ್ದಾವೆ. ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ತುಂಬಿದ ಜ್ಞಾನದ ಜೊತೆ ಸೇರಿದಂತಹ ಭಕ್ತಿ ಅನ್ನುವುದನ್ನು ಜ್ಞಾನಯೋಗ ಅಂತ ಕರೀತೇವೆ. ಶಾರೀರಿಕವಾಗಿ ನಾನಾ ರೀತಿಯ ತಪಸ್ಸು, ಯೋಗ, ಆಸನ, ಪ್ರಾಣಾಯಾಮ ಇವುಗಳಲ್ಲಿ ನಮ್ಮನ್ನು ತುಂಬಿಸಿಕೊಂಡು ಭಕ್ತಿ ಮಾಡಿದರೆ ಅದನ್ನು ಹಠಯೋಗ ಅಂತ ಕರೀತೇವೆ. ತನ್ನ ಪೌರುಷದ ಜೊತೆಗೆ ಭಕ್ತಿಯನ್ನು ಮಾಡಿ ಪೌರುಷದಿಂದ ದೇವರನ್ನು ಮೆಚ್ಚಿಸತಕ್ಕಂತಹ ವಿಧಾನವನ್ನು ಕೂಡ ಕ್ರಮಯೋಗ ಅಥವಾ ಪರಾಕ್ರಮ ಯೋಗ, ವಿಕ್ರಮಯೋಗ ಅಂತ ಕರೀತಾರೆ. ಅರ್ಜುನ ಮಾಡಿದ್ದು ಆ ಮೂರನೇದ್ದನ್ನು. ಆತನ ವಿಕ್ರಮಯೋಗ. ತಪಸ್ಸಿಗೆ ಹೋಗುವಾಗಲೇ ಗಾಂಡೀವವನ್ನು ಧಾರಣೆ ಮಾಡಿಕೊಂಡು ಬೆನ್ನ ಹಿಂದೆಯಲ್ಲಿ 2 ಅಕ್ಷಯ ತೂಣೀರಗಳನ್ನು ಹಾಕಿಕೊಂಡು ಕೈಯಲ್ಲಿ ಅಂಗುಲಿತ್ರವನ್ನು ಹಾಕಿ ಕರತಾಲಗಳನ್ನು ಹಾಕಿಕೊಂಡು ಒಬ್ಬ ಯುದ್ಧ ಮಾಡುವುದಕ್ಕೆ ಬೇಕಾದ 3 ವಿಧವಾದ ಕವಚಗಳನ್ನು ತೊಟ್ಟುಕೊಂಡು ಮಾಡಿದಂತಹ ತಪಸ್ಸು. ಅದಕ್ಕೆ ಸರಿಯಾಗಿ ಈತ ವಿಕ್ರಮಯೋಗದಿಂದ ಆರಾಧನೆ ಮಾಡ್ತಾ ಇದ್ದಾನೆ ಅನ್ನುವ ಕಾರಣದಿಂದಲೇ ರುದ್ರದೇವ ಆತನ ಪರಾಕ್ರಮವನ್ನು ಪರೀಕ್ಷೆ ಮಾಡಿಯೇ ಅವನಿಗೆ ಪಾಶುಪತವನ್ನು ತಾನು ಇತ್ತದ್ದು. ಹೀಗೆ ಪಾಶುಪತವನ್ನು ಪಡೆದಂತಹ ಅರ್ಜುನನ ವಿಶಿಷ್ಟವಾದ ವ್ಯೋಮಕೇಶ ಭಕ್ತಿಯನ್ನು ನಾವು ನಿನ್ನೆಯ ದಿವಸ ಅನುಸಂಧಾನ ಮಾಡಿದ್ದೇವೆ. ಅದಾದ ಮೇಲೆ ಆತ ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ. ಒಂದು ಸ್ವರ್ಗದಲ್ಲಿ ಒಂದಷ್ಟು ಕಾಲ ಇರಲಿ ಎಂದರೆ ಅರ್ಜುನ ಸುಮಾರು 5 ವರ್ಷ ಸ್ವರ್ಗದಲ್ಲಿರ್ತಾನೆ. ಅಲ್ಲಿದ್ದುಕೊಂಡು ಬಹಳಷ್ಟು ಕಲಿಯುವುದಕ್ಕಿದೇವ. ಅವ ಇಂದ್ರಾದಿ ದಿಕ್ಪಾಲಕರಲ್ಲಿ ಅನೇಕ ಅಸ್ತ್ರಗಳನ್ನು ಅಭ್ಯಾಸ ಮಾಡ್ತಾನೆ. ಚಿತ್ರಸೇನನ ಕೈಯಲ್ಲಿ ಕುಣಿಯುವುದನ್ನು ಅಭ್ಯಾಸ ಮಾಡ್ತಾನೆ. ಕುಣಿಯುವುದರಲ್ಲಿ 8 ಬಗೆಯ ಕುಣಿತ ಇದೆ. ನರ್ತನ ಬೇರೆ, ನಾಟ್ಯ ಬೇರೆ, ನಟನ ಬೇರೆ, ಬೇರೆ ಬೇರೆ ಥರದ ನರ್ತನಗಳು. ತಾಂಡವ ಅನ್ನುವುದು ಒಂದು ಥರದ ನರ್ತನವೇ. ಆ ಅನೇಕ ಬಗೆಯದ್ದಾದಂತಹ ನರ್ತನಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ದಾನೆ. ಅವನು ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ದರೆ ಇತ್ತ ಕಡೆಯಲ್ಲಿ 4 ಜನ ಪಾಂಡವರು ದ್ರೌಪದಿ ದೇವಿ ಮತ್ತು ಕುಲಪುರೋಹಿತರಾದಂತಹ ಧೌಮ್ಯಾಚಾರ್ಯರ ಜೊತೆಗೆ ಕಾಡಿನಲ್ಲಿ ಅರ್ಜುನನ ಯೋಚನೆಯಲ್ಲಿ ಇದ್ದಾರೆ. ಅರ್ಜುನ ನಮ್ಮ ಇನ್ನು ಮುಂದಿನ ಅರ್ಥಾತ್ 13 ವರ್ಷದ ನಮ್ಮ ಅಜ್ಞಾತವಾಸದ ಕೊನೆಯ ಹಂತದಲ್ಲಿ ನಾವು ನಡೆಸಬೇಕಾಗಿರುವ ಯುದ್ಧದಲ್ಲಿ ರಾಜ್ಯ ನಮ್ಮದ್ದಾಗಬೇಕು ಅಂತಾದರೆ ನಡೆಸಬೇಕಾಗಿರುವ ಘನಘೋರ ಯುದ್ಧದಲ್ಲಿ ಭೀಷ್ಮದ್ರೋಣ ಕರ್ಣಾದಿಗಳನ್ನು ಎದುರಿಸುವುದಕ್ಕೆ ಬೇಕಾದ ಸಾಮರ್ಥ್ಯ ಸಂಪಾದನೆಗೋಸ್ಕರ ಹೊರಟಿದ್ದಾನೆ. ಅದು ಎಷ್ಟು ಕಷ್ಟಪಡ್ತಾ ಇದ್ದಾನೋ ಏನೋ. ನಿದ್ದೆ ಇಲ್ಲದೆ ತಪಸ್ಸು ಮಾಡುವ ವ್ಯಕ್ತಿಯವ ಗುಡಾಕೇಶ. ಅವನಿಗೆ ಗುಡಾಕೇಶ ಅಂತ ಹೆಸರು ಬಂದದ್ದೇ ಇಂದ್ರಕೀಲಕದ ತಪಸ್ಸಿನ ಕಾಲದಲ್ಲಿ. ಗುಡಾಕ ಅನ್ನುವ ಶಬ್ದಕ್ಕೆ ನಿದ್ದೆ ಅಂತ ಅರ್ಥ. ಗುಡಾಕವನ್ನು ಗೆದ್ದವನಿಗೆ ಗುಡಾಕೇಶ ಅಂತ ಹೆಸರು.
ನಮ್ಮಲ್ಲೂ ಕೆಲವರನ್ನು ಗುಡಾಕೇಶ ಅಂತ ಕರಿಬೋದು, ಯಾಕಂದರೆ ಉಪನ್ಯಾಸಕ್ಕೆ ಕೂತಾಗಲೂ ನಿದ್ದೆ ಬರುವುದು ಅಂತ ಇರ್ತದೆ ಕೆಲವರಿಗೆ. ಗುಡಾಕೇಶ ಅನ್ನುವುದಕ್ಕೆ ಎರಡು ಅರ್ಥ ಇದೆ. ನಿದ್ದೆಯನ್ನು ಗೆದ್ದವ, ನಿದ್ದೆಯು ಯಾರನ್ನು ಗೆದ್ದಿದೆಯೋ ಅವನು ಅಂತಲೂ ಅರ್ಥ ಆಗ್ಬೋದು. ನಾವು ಹೇಳಿದ ಹಾಗೆ ನಿದ್ದೆ ನಮ್ಮ ಕೈಯಲ್ಲಿಲ್ಲ ಅಂತ ಆದರೆ ಯಾವಾಗ ಬೇಕಾದರೂ ನಿದ್ದೆ ಬರ್ತದೆ, ಅನರ್ಥಕಾರಿಯಾದ ನಿದ್ದೆ ಬರ್ತದೆ ಅಂತ ಹೇಳಿದರೆ ಅಂತಹ ನಿದ್ದೆಯನ್ನು ನಿದ್ರಾರೋಗ ಅಂತ ಕರೆಯೋದು. ನಿದ್ರೆಯನ್ನು ಯೋಗವನ್ನಾಗಿ ಮಾಡಿಕೊಂಡವ, ಯೋಗ ನಿದ್ರೆ ಅಂತಿದ್ದರೆ ಅದು ವಸ್ತುತಃ ನಿದ್ರಾದೇವಿಯಾಗಿರತಕ್ಕಂತಹ ರಾತ್ರಿ ದೇವಿ ಅಂತ ಕರೆಸಿಕೊಂಡಂತಹ ದುರ್ಗೆಗೆ ಯೋಗ ನಿದ್ರೆ ಅಂತ ಹೆಸರಿದೆ. ಆ ಯೋಗ ನಿದ್ರೆಯನ್ನು ಹಿಡಿತದಲ್ಲಿಟ್ಟುಕೊಂಡಿರತಕ್ಕಂತಹ ಭಗವಂತನ ನಿದ್ರೆಯನ್ನು ಯೋಗ ನಿದ್ರೆ ಅಂತ ಕರೆಯೋದು. ಈಗ ಚಾತುರ್ಮಾಸ್ಯ ಕಾಲದಲ್ಲಿ ಉತ್ಥಾನ ದ್ವಾದಶಿಯ ದಿವಸ ದೇವರು ಹೇಳ್ತಾನೆ, ಶಯನಿ ಏಕಾದಶಿಯ ದಿವಸ ದೇವರು ಮಲ್ಕೊಳ್ತಾನೆ ಅಂತ ಹೇಳ್ತೇವಲ್ವ, ಅವ ಮಲ್ಕೊಂಡೇ ಎಲ್ಲ ಕೆಲಸವನ್ನು ಮಾಡ್ತಾನೆ. ಶಯಾನೋ ಯಾತಿ ಸರ್ವತಃ ಅಂತ ಮಲ್ಕೊಂಡು ಎಲ್ಲ ಕೆಲಸ ಮಾಡುವವರಿದ್ದಾರಲ್ಲ ಅವರ ನಿದ್ದೆಯನ್ನು ನಾವು ಯೋಗ ನಿದ್ರೆ ಅಂತ ಕರೆಯೋದು. ನಮ್ಮಲ್ಲೂ ಕೆಲವರು ಮಲ್ಕೊಂಡು ಎಲ್ಲ ಕಡೆ ಓಡಾಡುವವರು ಇರ್ತಾರಲ್ಲ, ಅಂಥವರನ್ನು ಯೋಗ ನಿದ್ರೆ ಅಂತ ಕರಿಬಾರ್ದು. ಯಾಕಂದರೆ ಮಲ್ಕೊಂಡು ನಿದ್ದೆಯಲ್ಲೇ ಎಲ್ಲ ಕಡೆ ಓಡಾಡಿದರೂ ಕೂಡ ಓಡಾಡಿ ಏನು ಸಾಧಿಸಿದೆ ಅಂತ ಅವನಿಗೇ ಗೊತ್ತಿರೋದಿಲ್ಲ. ನಿದ್ರೆಯ ಕಾಲದಲ್ಲಿ ಸರ್ವಜ್ಞತ್ವ ಅನ್ನೋದು ಯಾರಲ್ಲಿರ್ತದೋ ಅಂಥವನದ್ದು ಯೋಗ ನಿದ್ರೆ. ಯೋಗ ನಿದ್ರಾ ಜಗತ್ಪತೆ, ಆ ಜಗತ್ಪತಿಗೆ ಮಾತ್ರ ಆ ಯೋಗ ನಿದ್ರಾ ಅಂತಕ್ಕಂತಹ ಶಕ್ತಿ ಇರತಕ್ಕಂಥದ್ದು. ಉಳಿದವರ ನಿದ್ರೆಗಳೆಲ್ಲವೂ ಕೂಡ ಆತ್ಮಸ್ವರೂಪವನ್ನು ಮರೆಮಾಚತಕ್ಕಂತಹ ನಿದ್ರೆಯಾಗಿ ಇರ್ತದೆ. ಇಲ್ಲಿ ಪಾಂಡವರು ಅರ್ಜುನ ಅಲ್ಲಿರುವ ಹೊತ್ತಿಗೆ ತಾವು ಆಲೋಚನೆ ಮಾಡ್ತಾರೆ. ಅವರನ್ನೆಲ್ಲ ಗೆಲ್ಲುವುದಕ್ಕೆ ಬೇಕಾಗಿ ನಿದ್ರೆಯನ್ನು ಗೆದ್ದು ಇವ ತಪಸ್ಸು ಮಾಡ್ತಾ ಇರ್ತಾನಲ್ಲ, ಗುಡಾಕೇಶನಾಗಿ ತಪಸ್ಸು ಮಾಡ್ತಾನಲ್ಲ, ಅವನು ಬರುವಲ್ಲಿಯ ತನಕ ನಾವೇನಾದರೂ ಸಾಧನೆ ಮಾಡಬೇಕು. ಜೀವನದಲ್ಲಿ ಒಂದೊಂದು ಕ್ಷಣವನ್ನೂ ಕೂಡ ಕಳೆದುಕೊಳ್ಳುವ ಹಾಗಿಲ್ಲ. ಹೇಗೆ ಕಣಗಳನ್ನು ಕಳೆದುಕೊಳ್ಳುವುದರಿಂದ ಖಜಾನೆ ಖಾಲಿಯಾಗಿ ಹೋಗ್ತದೋ ಹಾಗೆ ಕ್ಷಣಗಳನ್ನು ಕಳೆದುಕೊಳ್ಳುವುದರಿಂದ ಮೆದುಳು ಖಾಲಿಯಾಗ್ತದೆ. ಮಾನವ ಸಹಜವಾದ ಜೀವನ ಅಂತ ಹೇಳಿದರೆ ಜ್ಞಾನಾರ್ಜನ. ಅವನು ಹೊಸದನ್ನು ಕಲಿತಾ ಇಲ್ಲ ಅಂತ ಹೇಳಿದರೆ ಅಷ್ಟೂ ಕಾಲವೂ ಕೂಡ ವ್ಯರ್ಥವಾದ ಹಾಗೆ. ಹೊಸದನ್ನು ಎಷ್ಟು ಸಂಪಾದಿಸಿದರೂ ಕೂಡ ಸಂಪಾದಿಸಿದ್ದು ಅನ್ನುವುದು ಶರೀರ ಸಂಬಂಧಿಯಾಗಿ ಇರುತ್ತದೆ ಹೊರತು ಆತ್ಮ ಸಂಬಂಧಿಯಾಗಿ ಇರುವುದಿಲ್ಲ. ಶರೀರ ಹೋದ ಮೇಲೆಯೂ ಆತನ ಜೊತೆಗೆ ಬರಬಹುದಾದದ್ದು ಅಂತೇಳಿದರೆ ವಿದ್ಯೆ ಮತ್ತು ಕರ್ಮಗಳು. ಆ ವಿದ್ಯೆ ಅನ್ನುವುದನ್ನು ಕಾಲದಲ್ಲೂ ಕೂಡ ಮನುಷ್ಯ ತನ್ನ ಶಿರಸ್ಸಿನಲ್ಲಿ ಗ್ರಹಣ ಮಾಡಬೇಕು. ಅದು ಇನ್ನೊಬ್ಬರು ಹೇಳುವುದನ್ನು ಕೇಳುವುದರಿಂದ ಬರತಕ್ಕಂಥದ್ದಾಗ್ಬೋದು, ಅಂಥದ್ದನ್ನು ಶ್ರವಣ ಅಂತ ಕರಿತೇವೆ. ನಾವು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳುವುದರಿಂದ ಬರತಕ್ಕಂತಹ ಉತ್ಕರ್ಷ ಇರ್ಬೋದು, ಅಂಥದ್ದನ್ನು ಮನನ ಅಂತ ಕೀರ್ತನ ಅಂತ ಕರಿತೇವೆ. ಹೇಳುವವರೂ ಇಲ್ಲ ಕೇಳುವವರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಈ ಹಿಂದೆ ಕೇಳಿದ್ದನ್ನು ಒಳಗಿನಿಂದಲೇ ಮಥನ ಮಾಡತಕ್ಕಂಥ ವಿಧಾನ ಇರ್ಬೋದು, ಇಂಥದ್ದನ್ನು ಮನನ ಅಂತ ಕರಿತೇವೆ. ಈ ಶ್ರವಣ, ಮನನ, ಕೀರ್ತನ, ನಿಧಿಧ್ಯಾಸನ ಅನ್ನುವ ಪ್ರಕ್ರಿಯೆಗಳ ಮೂಲಕ ನಾವು ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದೇ ಮಾನವ ಜೀವನದ ವಾಸ್ತವ ಸಾರ್ಥಕ್ಯ. ಹಾಗಾಗಿ ನಾವು ಅಂಥ ಕೆಲಸ ಮಾಡಬೇಕು ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಬೃಹದಶ್ವ ಅಂತ ಹೇಳುವ ಒಬ್ಬ ಮಹರ್ಷಿಗಳು ಆಗಮಿಸ್ತಾರೆ. ಬಹಳ ಖ್ಯಾತಿವೆತ್ತ ಮಹರ್ಷಿಗಳು. ಒಬ್ಬರು ಲೋಮಶರು, ಇನ್ನೊಬ್ಬರು ಬೃಹದಶ್ವರು, ಮತ್ತೊಬ್ಬರು ಮಾರ್ಕಂಡೇಯರು ಅಂತ. ಈ 3 ಜನರಿಂದ ಅರಣ್ಯ ಪರ್ವ ಶ್ರೀಮಂತವಾಗಿ ಹೋಗಿದೆ. ಅರಣ್ಯ ಪರ್ವದಲ್ಲಿ ನಾವು ಅನೇಕ ತತ್ವಗಳನ್ನು ಅರ್ಥೈಸಿಕೊಳ್ಳುವುದು ಈ ಮಹರ್ಷಿಗಳ ಬಾಯಿಯಿಂದ. ಅದರಲ್ಲಿ ಮೊದಲು ಬಂದವರು ಬೃಹದಶ್ವ ಅಂತ ಹೇಳ್ತಕ್ಕಂತಹ ಮಹರ್ಷಿಗಳು. ಸಾಮಾನ್ಯವಾಗಿ ಬೃಹದಶ್ವ ಅನ್ನುವ ಶಬ್ದಕ್ಕೆ ದೊಡ್ಡ ಕುದುರೆ ಇದ್ದವ ಅಂತ ಅರ್ಥ ಆಗ್ತದೆ. ಬೃಹತ್ ಅಶ್ವ ಯಸ್ಯ ಸಹ ಬೃಹದಶ್ವ ಅಂತ, ಯಾರಲ್ಲಿ ದೊಡ್ಡದಾದ ಕುದುರೆ ಇದೆಯೋ ಅವನು ಬೃಹದಶ್ವ. ಕುದುರೆ ಅನ್ನುವ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಾಣಿ ಹಯಾನ್ಯಾಹು ಅಂತ. ನಮ್ಮ ಕುದುರೆ ಎಲ್ಲ ತುಂಬ ಚಿಕ್ಕದು, ಆದರೆ ಚಿಕ್ಕ ಕುದುರೆಯೇ ಹಾರಾಡುವುದು ಜಾಸ್ತಿ. ಈ ಕುದುರೆಗಳು ನಾವು ನೋಡಿ, ಅಶ್ವಮೇಧದ ಯಾವುದೇ ಪ್ರಕ್ರಿಯೆ ನೋಡಿದರೂ ಕೂಡ ದೇವೇಂದ್ರನಿಗೆ ಸ್ವಲ್ಪ ಅವನ ಸಿಂಹಾಸನ ಅಲುಗಾಡ್ತದೆ. ಕೆಳಗೆ ಯಾರಾದರೂ ಅಶ್ವಮೇಧ ಮಾಡಿದರೆ ಸಾಕು, ಅಲ್ಲಿ ಅವನ ಸಿಂಹಾಸನ ಅಲುಗಾಡಲಿಕ್ಕೆ ಶುರು ಆಗ್ತದೆ. ಅವನು ಕೂಡಲೇ ಬರ್ತಾನೆ. ಇವರ ಕುದುರೆಯನ್ನೆಲ್ಲೋ ಕದ್ದು ಅಡಗಿಸಿಡುವುದೋ ಅಥವಾ ಅಶ್ವಮೇಧ ಪೂರ್ತಿ ನಡೆಯದೇ ಇರುವ ಹಾಗೆ ನೋಡಿಕೊಳ್ಳುವುದೋ ಏನೋ ಒಂದು ಕೆಲಸವನ್ನು ದೇವತೆಗಳೆಲ್ಲ ಮಾಡ್ತಾರೆ. ಆದರೆ ಕುದುರೆಗಳನ್ನು ಕದಿಯುವುದು ಅನ್ನುವುದು ದೇವತೆಗಳ ಒಂದು ಸ್ವಭಾವ ಅನ್ನೋದು ಅರ್ಥ ಆಗುತ್ತೆ ನಮಗೆ ಇದರಿಂದ. ಅಂದರೆ ಏನರ್ಥ? ನಮ್ಮಲ್ಲೂ ಅಶ್ವಮೇಧಗಳು ನಡೀತಾ ಇರ್ತವೆ. ಈಗ ನಾವು ಮಾಡ್ತಾ ಇರೋದು ಚಿಕ್ಕ ಅಶ್ವಮೇಧ ಅಲ್ಲ, ಇದು ದೊಡ್ಡ ಅಶ್ವಮೇಧವೇ. ಅಶ್ವಮೇಧ ಅಂದರೆ ಇಂದ್ರಿಯಗಳ ಮೂಲಕ ನಡೆಯತಕ್ಕಂತಹ ಯಜ್ಞ. ಜ್ಞಾನ ಯಜ್ಞವನ್ನು ಕೂಡ ಅಶ್ವಮೇಧ ಅಂತಲೇ ಕರೆಯುವುದು. ಇಂದ್ರಿಯಗಳು ಕುದುರೆಗಳು, ಮನಸ್ಸು ಅನ್ನುವುದು ಅದಕ್ಕೆ ಹಾಕಿರುವ ಕಡಿವಾಣ, ಬುದ್ಧಿ ಅನ್ನುವುದು ಇದನ್ನು ನಿಯಂತ್ರಿಸ್ತಕ್ಕಂಥ ಸಾರಥಿ, ಈ ಶರೀರವೆಂಬುದು ಒಂದು ರಥ. ಇಂದ್ರಿಯಾಣಿ ಹಯಾನ್ಯಾಹು,
ಶರೀರಂ ರಥಮೇವಚ, ಈ ಶರೀರವೆಂಬ ರಥದಲ್ಲಿ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವಚ ಅಂತ. ಮನಸ್ಸೆಂಬ ಕಡಿವಾಣವನ್ನು ಬುದ್ಧಿ ಎಂಬ ಸಾರಥಿ ಹಿಡಿದು ಶರೀರವೆಂಬಂತಹ ರಥದಲ್ಲಿ ಆತ್ಮನನ್ನಿಟ್ಟುಕೊಂಡು ಸಾಗ್ತಾ ಇದ್ದಾನೆ ಅಂತ. ಇದು ನಮ್ಮದೊಂದು ದೊಡ್ಡ ರಥಯಾತ್ರೆ ನಡೀತಾ ಇದೆ. ಇದರಲ್ಲಿ ಕುದುರೆಗಳು ಇಂದ್ರಿಯಗಳು. ಕುದುರೆಗಳಿಗೆ ಕಣ್ಪಟ್ಟಿ ಇಲ್ಲದೆ ಹೋದರೆ ಅದು ಎಲ್ಲ ಕಡೆ ಸಂಚರಿಸ್ತದೆ. ತುಂಬ ಚಂಚಲ ಇಂದ್ರಿಯ. ನಮ್ಮ ಇಂದ್ರಿಯವು ಹಾಗೆ. ಅದಕ್ಕೇನಾದರೂ ಕಡಿವಾಣ ಇಲ್ಲವೋ ಸಿಕ್ಕಿದಲ್ಲೆಲ್ಲ ರೂಪ ರಸ ಗಂಧ ಸ್ಪರ್ಶ ಕಂಡದ್ದಲ್ಲ ಕಡೆಗೆಲ್ಲ ಇಂದ್ರಿಯ ಹೋಗಿ ಮುಳುಗಿಬಿಡ್ತದೆ. ಆ ಇಂದ್ರಿಯಗಳನ್ನು ಕದಿಯುವುದು ಅಂದರೆ ಹೀಗೆ ಮಾಡೋದು. ನಾವೇನೋ ಏಕಾಗ್ರತೆಯಲ್ಲಿ ಕುಳಿತು ಇವತ್ತು ಆಚಾರ್ಯರು 1.25 ಗಂಟೆಯಲ್ಲಿ ಎಷ್ಟು ಹೇಳ್ತಾರೆ ಅಷ್ಟನ್ನೂ ಕೂಡ ತಲೆಯೊಳಗೆ ಹಾಕ್ಕೊಳ್ಬೇಕು ಅಂತ ಕೂತಿದ್ದೇವೆ. ಅಷ್ಟರಲ್ಲಿ ಎಲ್ಲೋ ಒಗ್ಗರಣೆಯ ಶಬ್ದವೋ ವಾಸನೆಯೋ ಹೊಡೀತು ಅಂತಾದರೆ ಸಾಕು, ನಮ್ಮದೆಲ್ಲ ಒಗ್ಗರಣೆಗೆ ಏನೇನು ಹಾಕ್ತಾರೆ ಅಂತ ಲೆಕ್ಕಾಚಾರ ಮಾಡೋದಕ್ಕೆ ಶುರು ಮಾಡ್ತೇವೆ. ಇಲ್ಲಿಂದ ಇಲ್ಲಿ ಅಷ್ಟೊತ್ತಿಗೆ ಕಥೆ ಒಂದಷ್ಟು ಮುಂದೆ ಹೋಗಿರ್ತದೆ. ಇವತ್ತು ಏನು ಹೇಳಿದರು ಕೊನೆಗೆ? ಇವತ್ತು ರಾಮಾಯಣ ಹೇಳಿದ್ರು, ಮಹಾಭಾರತ ಹೇಳಿದರು, ಅಥವಾ ಮಹಾಭಾರತದಲ್ಲಿ ರಾಮಾಯಣವೋ ರಾಮಾಯಣದಲ್ಲಿ ಮಹಾಭಾರತವೋ ಅಂತ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೇವೆ ನಾವು. ಯಾಕೆ ಅಂದರೆ ನಮ್ಮ ಕುದುರೆಯನ್ನು ಯಾರೋ ಕದ್ದಿರ್ತಾರೆ ಅಂತ ಅರ್ಥ. ಕುದುರೆಯನ್ನು ಕದ್ದವರನ್ನು ಹೊಡೆದು ಬಡೆದು ಹಿಂದಕ್ಕೆ ಕುದುರೆಯನ್ನು ತಂದು ನಾವು ಮತ್ತೆ ಯಜ್ಞವನ್ನು ಶುರು ಮಾಡುವ ಹೊತ್ತಿಗೆ, ಆ ಹೊತ್ತಿಗೆ ಯಜ್ಞದ ಪೂರ್ಣಾಹುತಿ ನಡೆದು ಇನ್ನು ಕಾಲ ವ್ಯತ್ಯಾಸ ಆಗಿರ್ತದೆ. ಯಾವ ಕಾಲದಲ್ಲಿ ಆಗ ನಡಿಬೇಕಿರುತ್ತೋ ಕಾಲವೇ ಮುಗಿದು ಹೋಗಿರುವಂತಹ ಪ್ರಸಂಗ ಬರ್ತದೆ. ಈ ನಿಟ್ಟಿನಿಂದ ಕುದುರೆಯ ಬಗ್ಗೆ ತುಂಬ ಜಾಗೃತಿಯಾಗಿರಬೇಕು. ಯಾವಾಗ ಕುದುರೆ ಬೆಳೆದಿರ್ತದೆ, ಪಕ್ವವಾಗಿರ್ತದೆ, ಬೃಹತ್ ಅಶ್ವ ಆಗ್ತದೆ, ಆವಾಗ ಅವನ ಕುದುರೆಯನ್ನು ಯಾರೂ ಕದಿಲಿಕ್ಕಾಗೋದಿಲ್ಲ. ಈ ಪುಟ್ಟ ಪುಟ್ಟ ಕುದುರೆಗಳಿರ್ತಾವ, ಸಿಕ್ಕಾಬಟ್ಟೆ ಚಂಚಲಗಳು. ಬೆಳೆದ ಕುದುರೆಗಳು ಹಿಡಿತಕ್ಕೆ ಬಂದಿರ್ತವೆ. ಹಿಡಿತಕ್ಕೆ ಬಂದ ಕುದುರೆ ಇವನು ನಿಯಂತ್ರಿಸಿದ ಹಾಗೆ. ನಾವು ಕಾರ್ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ನಮ್ಮ ಎಚ್ಚರಿಕೆ ಇರಬೇಕು. ಕುದುರೆಯಲ್ಲಿ ಕೂತವನಿಗೆ ಎಚ್ಚರಿಕೆ ಬೇಕು ಅಂತಿಲ್ಲ. ಯಾಕಂದರೆ ಅದಕ್ಕೆ ಗೊತ್ತು, ನನ್ನನ್ನು ಇಲ್ಲಿ ಕೂಡಿಸಿಕೊಂಡು ಹೊರಟರು ಅಂದರೆ ಈ ಜಾಗಕ್ಕೆ ಮುಟ್ಟಿಸಬೇಕು ಅಂತ. ಅದು ತಾನಾಗಿ ಹೋಗಿ ಆ ಜಾಗವನ್ನು ಮುಟ್ಟಿಸುವಂತೆ ಬೃಹದಶ್ವ ಅನಿಸಿದಂತಹ ವ್ಯಕ್ತಿತ್ವ ಏನು ಅಂದರೆ ಅದಕ್ಕೆ ಯಾವುದೇ ಚಾಂಚಲ್ಯ ಇಲ್ಲ. ಜ್ಞಾನ ಎಲ್ಲವೂ ಒಳಗೆ ತುಂಬಿದೆ. ತುಂಬಿದ ಜ್ಞಾನವನ್ನು ಏಕಾಗ್ರಚಿತ್ತವಾಗಿ ಕೊಡತಕ್ಕಂಥ ಒಬ್ಬ ಮಹರ್ಷಿ. ಅವನ ಬಗ್ಗೆ ಅನೇಕ ಪುರಾಣಗಳಲ್ಲಿದೆ. ಮಹಾಋಷಿ ಜೊತೆಗೆ ಜ್ಞಾನವನ್ನು ಹಂಚುವುದರಲ್ಲಿ ನಿಸ್ಸೀಮನಾದವ. ಬೃಹದಶ್ವನ ಮಾತು ಎಲ್ಲರಿಗೂ ಇಷ್ಟವಾಗುವುದು ಯಾಕೆ ಅಂದರೆ ಅವ ನೇರವಾಗಿ ತತ್ವಗಳನ್ನೇ ಹೇಳುವುದಿಲ್ಲ, ಕಥೆಗಳ ಮೂಲಕ ತತ್ವಗಳನ್ನು ನಿರೂಪಣೆ ಮಾಡ್ತಾನೆ. ತತ್ವಗಳನ್ನಷ್ಟೇ ಹೇಳ್ತಾ ಇದ್ದರೆ ಕೇಳುವವರಿಗೆ ನಿದ್ದೆ ಬರುವ ಸಾಧ್ಯತೆ ಜಾಸ್ತಿ. ತತ್ವಗಳನ್ನು ಕಥೆಯ ಒಳಗೆ ತುಂಬಿಸಿ ಹೇಳಿದರೆ ಆವಾಗ ಕಥೆಯನ್ನು ಕೇಳ್ತಾ ಇರ್ತೇವೆ ನಾವು. ನಾವೊಂದು ತತ್ವವನ್ನು ಕೇಳ್ತೇವೆ ಅಂತ ಎಚ್ಚರ ನಮಗಿರುವುದಿಲ್ಲ. ಕಥೆ ಕೇಳಿ ಮುಗಿಸಿದ ಹೊತ್ತಿಗೆ ತತ್ವ ತಾನಾಗಿ ಒಳಗೆ ಹೋಗಿ ಸೇರಿರ್ತದೆ. ಅದು ಜಾಣನಾದಂತಹ ವೈದ್ಯ ಪುಟ್ಟ ಮಕ್ಕಳಿಗೆ ಮಾತ್ರೆಯನ್ನು ಕೊಡಬೇಕಾದ್ರೆ ಬೆಲ್ಲದ ಪಾಕದಲ್ಲಿ ತುಂಬಿಸಿ ಬಾಯಿಯಲ್ಲಿಡುವ ಹಾಗೆ ಒಳಗೆ ಎಷ್ಟೇ ಕಹಿ ಇರಲಿ ಅಥವಾ ಎಷ್ಟೇ ಸತ್ವಯುತವಾದದ್ದಿರಲಿ ಹೊರಗೆ ಅಂತೂ ರುಚಿಯಾಗಬೇಕು. ಆ ರೀತಿ ರುಚಿಯಾಗಿ ತತ್ವವನ್ನು ಕೊಡತಕ್ಕಂತಹ ವ್ಯಕ್ತಿತ್ವ ಬೃಹದಶ್ವ ಮಹರ್ಷಿಗಳದ್ದು. ಅವರು ಆಗಮಿಸಿದ್ದು ಧರ್ಮರಾಜನಿಗೆ ಒಂದು ನಿಧಿ ಆಗಮಿಸಿದಷ್ಟು ಆನಂದ ಆಗ್ತದೆ. ಅವರನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಉಪಚರಿಸಿ ಎತ್ತರದ ಆಸನದಲ್ಲಿ ಕೂಡಿಸಿ ಅವರ ಮುಂದೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕೊಡಬೇಕು ನೀವು. ತಮ್ಮನಾದ ಅರ್ಜುನ ದೂರದಲ್ಲಿರುವುದರಿಂದ ನಮ್ಮ ಮನಸ್ಸು ತುಂಬ ವಿಕ್ಲವವಾಗಿ ಹೋಗಿದೆ. ನನಗೆ ತುಂಬ ಬೇಸರದ ವಿಷಯ ಏನು ಅಂದರೆ ನಾನು ಮಾಡಿದ ತಪ್ಪನ್ನು ಈ 3 ಜನ ತಮ್ಮಂದಿರು ಯಾವತ್ತೂ ಎತ್ತಿ ಆಡ್ತಾನೇ ಇಲ್ಲ. ನನ್ನ ಪತ್ನಿಯೂ ಕೂಡ ಆಡೋದಿಲ್ಲ. ಪ್ರಾರಂಭದಲ್ಲಿ ನೀನು ಈ ಕೈಯಲ್ಲಿ ದಾಳ ಹಾಕಿ ಅಲ್ಲ ಇಷ್ಟೆಲ್ಲ ಅನರ್ಥ ಮಾಡಿದ್ದು ಅಂತ ಮಾತಾಡ್ತಾ ಇದ್ದರು. ಆದರೆ ಯಾವತ್ತು ನಾನು ಇನ್ನು ಇಷ್ಟು 12 ವರ್ಷ ದಾಟಿದ ಕೂಡಲೇ ಯುದ್ಧ ಮಾಡುವುದಕ್ಕೆ ಅನುಮತಿಯನ್ನು ಕೊಟ್ಟೆನೋ, ನಾನು ಯಾವ ಕಾರಣದಿಂದಲೂ ತಡೆಯುವುದಿಲ್ಲ ಅಂತ ಹೇಳಿಬಿಟ್ಟೆನೋ, ಅವತ್ತಿನಿಂದ ನಾನು ಮಾಡಿದ ಘನಘೋರ ಅಪರಾಧವನ್ನು ಯಾರೂ ಮಾತಾಡುವುದಿಲ್ಲ. ನಾನು ಬಹಳ ಸುಭಗ ಅಂತ ಇವರೆಲ್ಲ ನನ್ನ ಜೊತೆಗಿದ್ದಾರೆ. ಆದರೆ ನನ್ನ ಮನಸ್ಸು ಮಾತ್ರ ಒಳಗಿನಿಂದ ಚುಚ್ಚುತ್ತಾ ಇದೆ. ನಾನು ದ್ಯೂತವನ್ನು ಆಡಿದ ಕಾರಣದಿಂದ ನಮ್ಮವರನ್ನೆಲ್ಲ ಕಣ್ಣೀರು ಹಾಕುವ ಹಾಗೆ ಮಾಡಿದ್ದೇನೆ. ನಾನು ಕಣ್ಣೀರು ಹಾಕ್ತೇನೋ ಬೇರೆ ಪ್ರಶ್ನೆ, ಯಾಕಂದರೆ ಶರೀರ ಏನು ಆತ್ಮ ಏನು ಇದಕ್ಕೆ ಎಷ್ಟು ಸಂಬಂಧ ಎಲ್ಲ ಅರಿತುಕೊಂಡು ನಾನಿದ್ದೇನೆ. ಆದರೆ ನನ್ನವರು ಅಂತ ಯಾರಿದ್ದಾರೋ ಇವತ್ತು ಹಸ್ತಿನಪುರದಲ್ಲಿ ಮತ್ತು ಇಂದ್ರಪ್ರಸ್ಥದಲ್ಲಿರ್ತಕ್ಕಂತಹ ಸಮಗ್ರ ಪ್ರಜೆಗಳು ನಾವು ಕಾಡಿನಲ್ಲಿದ್ದೇವೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಎಲ್ಲ ಶ್ರೇಯಸ್ಸಿಗೆ ಕಾರಣೀಭೂತಳಾದಂತಹ ಅಮ್ಮ ಕುಂತಿ, ಆಕೆ ವಿದುರನ ಮನೆಯಲ್ಲಿ ಆನಂದವಾಗಿರಬಹುದು, ಆದರೆ ಆಕೆ ಪ್ರತಿನಿತ್ಯವೂ ಕಣ್ಣೀರಿನಲ್ಲೇ ಕೈ ತೊಳಿತಾ ಇದ್ದಾಳೆ. ನನ್ನ ಮಕ್ಕಳು ಕಾಡಿನಲ್ಲಿ ಏನು ಮಾಡ್ತಾ ಇದ್ದಾರೋ, ನನ್ನ ಅಂತಹ ಪ್ರೀತಿಯ ಸೊಸೆ ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಅಂತ ಹೀಗೆ ಯೋಚಿಸ್ತಾ ಇದ್ದಾರೆ. ಎಲ್ಲರ ಕಣ್ಣೀರಿಗೆ ಕಾರಣ ನಾನಾಗಿ ಬಿಟ್ಟಿದ್ದೇನಲ್ಲ. ನನ್ನಂಥ ಅನರ್ಥಶಾಲಿಗಳು, ನನ್ನಂತಹ ಅನರ್ಥ ಭೋಕ್ತೃಗಳು ಈ ಇತಿಹಾಸದಲ್ಲಿ ಇಲ್ಲಿ ತನಕ ಆಗಿರುವುದಕ್ಕೆ ಸಾಧ್ಯ ಇಲ್ಲ, ಮುಂದೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಇದು ನನ್ನನ್ನು ನಿರಂತರವಾಗಿ ಸುಡ್ತಾ ಇದೆ. ಚಿತೆ ಇಲ್ಲದೆ ಹೋದರೂ ನಾನು ಸುಡಲ್ಪಡುತ್ತಿದ್ದೇನೆ ಅಂತ ಹೇಳ್ತಾನೆ.
ಇದೊಂದು ಸುಂದರವಾದ ಮಾತು. ಚಿತೆಯಲ್ಲಿ ಕೂತದ್ದು ಸುಡುತ್ತೆ, ಆತ್ಮ ಸುಡುವುದಲ್ಲ, ಶರೀರ ಸುಡುವುದು. ವಿನಾಗ್ನಿನಾ ಸಂದಹತೆ ಶರೀರಂ, ಅಗ್ನಿ ಇಲ್ಲದೆ ಶರೀರ ಸುಡುತ್ತೆ. ಸಾಮಾನ್ಯವಾಗಿ ಮಹಾಭಾರತವೇ ಒಂದು ಕಡೆಯಲ್ಲಿ ಹೇಳುವ ಹಾಗೆ ಒಂದು 6 ಪದಾರ್ಥಗಳು ಬೆಂಕಿ ಇಲ್ಲದೆ ಸುಡತಕ್ಕಂಥವುಗಳಂತೆ. ಅದರಲ್ಲಿ ಪ್ರಮುಖವಾದದ್ದು ಯಾವುದು ಗೊತ್ತೋ? ಕುಗ್ರಾಮ ವಾಸಃ, ಕುಜನಸ್ಯ ಸೇವ, ಕುಭೋಜನಂ, ಕ್ರೋಧಮುಖೀ ಚ ಭಾರ್ಯ, ಮೂರ್ಖಶ್ಚ ಪುತ್ರ, ವಿಧವಾ ಚ ಕನ್ಯಾ, ವಿನಾಗ್ನಿನಾ ಸಂದಹತೆ ಶರೀರಂ ಅಂತ ಈ ಒಂದು 6 ಪದಾರ್ಥಗಳನ್ನು ಹೇಳ್ತಾರೆ. ಇನ್ನು ಬೇಕಾದರೆ ಒಂದು 10-20 ಸೇರಿಸ್ಬೋದು. ಪ್ರಮುಖವಾದದ್ದು 6. ಕುಗ್ರಾಮದಲ್ಲಿ ವಾಸ. ಕುಗ್ರಾಮ ಅಂತೇಳಿದರೆ ವಿದ್ಯುತ್ ಸಂಪರ್ಕ ಇಲ್ಲದೆ ಇರುವುದು, ನೀರಿನ ಕನೆಕ್ಷನ್ ಇಲ್ಲ ಅಂಥದ್ದು, ಒಂದು ಸೇತುವೆ ಆಗಲಿಲ್ಲ, ಹೀಗೆಲ್ಲ ಕುಗ್ರಾಮ ಅಂತ ಆಲೋಚನೆ ಮಾಡಬಾರ್ದು. ಕುಗ್ರಾಮ ಅನ್ನುವ ಶಬ್ದವನ್ನು ಸ್ವತಃ ವೇದವ್ಯಾಸರೇ ನಿರ್ವಚನ ಕೊಡುವುದು ಹೇಗೆ ಅಂದರೆ, ಯಾವ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಮತ್ತು ವಿದ್ಯಾಸ್ಥಾನ ಎರಡಿಲ್ಲವೋ ಅದು ಕುಗ್ರಾಮ ಅಂತ. ಅಂದರೆ ಬೇಕಾದ್ದೇನು ಅಂದರೆ ಒಂದು ಶರೀರ, ಒಂದು ಬುದ್ಧಿ, ಇದು 2 ನೆಟ್ಟಗಿದ್ದರೆ ಪೂರ್ತಿ ಸರಿ ಇದೆ ಅಂತ ಅರ್ಥ. ನಮಗೆ ಶರೀರದ ಸ್ಥಾನದಲ್ಲಿರ್ತಕ್ಕಂಥದ್ದು, ಬುದ್ಧಿಯ ಸ್ಥಾನದಲ್ಲಿರುವಂಥದ್ದು 2 ಸರಿ ಇರಬೇಕು. ಇಡೀ ದೇಶವನ್ನು ನಾವು ಆಲೋಚನೆ ಮಾಡಿದರೆ ಶರೀರ, ಬಲ, ಅದಕ್ಕೆ ಸಂಬಂಧಿಸಿದ್ದು ಒಂದು ಸೇನಾ ಯೋಜನೆ, ಬುದ್ಧಿ, ಸಂಸ್ಕೃತಿ, ಇದಕ್ಕೆ ಸಂಬಂಧಪಟ್ಟದ್ದು ಒಂದು ವಿದ್ಯಾಕ್ಷೇತ್ರ. ಈ ಶೈಕ್ಷಣಿಕ ಕ್ಷೇತ್ರ ಮತ್ತು ಸೇನಾ ಕ್ಷೇತ್ರ ಅನ್ನೋದು ಇಡೀ ದೇಶದ ಬಲ ಅಂತ ಹೇಗೆ ನಾವು ಕರಿತೇವೋ, ಹಾಗೆಯೇ ಒಂದು ಗ್ರಾಮದ ಬಲ ಯಾವುದು ಅಂದರೆ ಇವರ ಸಂಸ್ಕೃತಿ ಹೇಗಿದೆ, ಸಂಸ್ಕಾರ ಹೇಗಿದೆ ಅಂತ ನೋಡುವುದಕ್ಕೆ ಒಂದು ದೇವಸ್ಥಾನ, ಅವರೆಲ್ಲ ಬೌದ್ಧಿಕತೆ ಹೇಗಿದೆ ಅನ್ನುವುದನ್ನು ಗಮನಿಸುವುದಕ್ಕೋಸ್ಕರ ಒಂದು ಶಾಲೆ. ಆ ಊರಿನ ಶಾಲೆ ಹೇಗಿದೆ ಅಂತ ನೋಡಿದರೆ ಶಾಲೆ ಆ ಗ್ರಾಮ ಕುಗ್ರಾಮವೋ ಅಥವಾ ಸುಗ್ರಾಮವೋ ಅಂತ ನಾವು ತೀರ್ಮಾನಿಸಬಹುದು. ದೇವಸ್ಥಾನ ಹೇಗಿದೆ ಅಂತ ನೋಡಿಕೊಂಡು ಸುಗ್ರಾಮವೋ ಕುಗ್ರಾಮವೋ ಅಂತ ತೀರ್ಮಾನಿಸಬಹುದು. ಅವೆರಡೂ ಇಲ್ಲ ಅಂತ ಹೇಳಿದರೆ ಏನು ಅಂತ ನಾವು ತೀರ್ಮಾನಿಸುವ ಕೆಲಸವೇ ಇಲ್ಲ, ಅದು ಗ್ರಾಮವೇ ಅಲ್ಲ ಅಂತ ತೀರ್ಮಾನಿಸಬೇಕು. ಕುಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತಾದರೆ ಅವನು ಯಾಕಾದರೂ ಬದುಕಿದ್ದೇನೆ ಅಂತ, ಕೆಲವರನ್ನು ಅದಕ್ಕೋಸ್ಕರ ಎಲ್ಲೆಲ್ಲೋ ಟ್ರಾನ್ಸ್ಫರ್ ಮಾಡುವುದು ಅಂತ ಶಿಕ್ಷೆ ಕೊಡ್ತಾರಲ್ಲೋ ಇದಕ್ಕೋಸ್ಕರ, ಅದು ವಿನಾಗ್ನಿನಾ ಸಂದಹತೆ ಶರೀರಂ ಅಂತ ಆಗಬೇಕು ಅಂತಲೇ ಕಳಿಸೋದು. ಇನ್ನೊಂದು ಕುಜನಸ್ಯ ಸೇವಾ, ಕೆಟ್ಟ ವ್ಯಕ್ತಿಯ ಕೆಳಗಡೆ ಅವನು ಕೆಲಸ ಮಾಡುವ ಹಾಗೆ ಮಾಡ್ತಾ ಇದ್ದಾನೆ ಅಂತಾದರೆ, ಅವನಿಗೆ ಇಚ್ಛೆಗೆ ಇಲ್ಲದೇ ಇದ್ದ ಕೆಲಸ ಮಾಡ್ತಾ ಇದ್ದಾನೆ ಅಂತಾದರೆ ಯಾಕಾದರೂ ಬದುಕಿದ್ದೇನೆ ಅಂತ ಅನಿಸ್ತಾ ಇರ್ತದೆ. ಕುಭೋಜನಂ, ತಿನ್ನುವ ಆಹಾರವನ್ನು ಎದುರುಗಡೆ ಹಾಕಿಟ್ಟದ್ದು ಅನಿವಾರ್ಯ, ತಿನ್ನದೇ ಮಾರ್ಗ ಇಲ್ಲ, ತಿನ್ನದೇ ಹೋದರೆ ಅವರೇ ಕಪಾಳ ಕೊಡ್ದು ತಿನ್ನಿಸ್ತಾರೆ ಅನ್ನೋ ರೀತಿಯ ಮನೆಯ ವ್ಯವಹಾರ ಇದ್ದರೆ, ಕೆಲವರ ಅನ್ನ ತಿನ್ನುವುದಕ್ಕೆ 2 ಕೈ ಸಾಕಾಗುವುದಿಲ್ಲ ಅಂತಾನೆವ. ಯಾಕಂದರೆ ಅದರದ್ದು ಕೂದಲು ತೆಗಿಲಿಕ್ಕೆ 1 ಕೈ ಬೇಕಾಗ್ತದೆ, ಉಗುರು ತೆಗೆಯುವುದಕ್ಕೆ, ಕೆಸರು ತೆಗೆಯುವುದಕ್ಕೆ, ಕಲ್ಲು ಹೆಚ್ಚಿ ಇಡುವುದಕ್ಕೆ, ಕೊನೆಗೆ ತಿಂದ ಮೇಲೆ ಕೆನ್ನೆಯೋ ಹೊಟ್ಟೆಯೋ ಹೊಡೆಯುವುದಕ್ಕೆ 2 ಕೈ ಬೇಕು. ಒಂದು 5 ಆದರೂ ಕೈ ಬೇಕಲ್ಲಮ್ಮ ಅಂತ ಆಕಳನ್ನು ಹೊಗಳುವಂತಹ ಸುಭಾಷಿತದ ಒಂದು ಕೆಟ್ಟ ಶ್ಲೋಕ ಇದೆ. ಹಾಗೆ ಕುಭೋಜನ ಅಂತಾದರೆ ತಿನ್ನುವುದಕ್ಕೆ, ಶರೀರಕ್ಕೆ, ಶರೀರದ ಕಫವಾತ ಪ್ರಕೃತಿಗಳಿಗೆ ಹಿತವಾಗದೇ ಇರುವ ಆಹಾರವನ್ನೇ ಹಾಕಿದ್ದನ್ನು ತಿನ್ನುವ ಅನಿವಾರ್ಯತೆ ಅವನಿಗೆ ಒಡಮೂಡಿದರೆ ಆ ರೀತಿಯ ಜೀವನ ಅದು ವಿನಾಗ್ನಿನಾ ಸಂದಹತೆ ಶರೀರಂ ಅನ್ನುವ ಪರಿಸ್ಥಿತಿ ಆಗ್ತದೆ. ಕ್ರೋಧಮುಖೀ ಚ ಭಾರ್ಯ, ಕಷ್ಟಪಟ್ಟು ಲೋಕೋಪಕಾರದ ಕೆಲಸ ಮಾಡಿ ಮನೆಗೋಸ್ಕರ ಒಂದಿಷ್ಟು ಸಂಪಾದನೆ ಮಾಡಿ ಸಾಯಂಕಾಲದ ಹೊತ್ತಿಗೆ ಮನೆಗೆ ಬರುವಾಗ ಮನೆಯ ಮುಂದೆ ಮನೆಯ ನಾರೀಮಣಿಯು ಕೈಯಲ್ಲಿ ಲಟ್ಟಣಿಗೆ ಇಟ್ಟುಕೊಂಡು, ಯಾಕೆ ಇಷ್ಟು ವಿಳಂಬವಾಗಿ ಬಂದ್ರಿ, ನಿನ್ನೆ ಯಕ್ಷಗಾನದಲ್ಲಿತ್ತಲ್ಲ, ಆ ರೀತಿಯ ಪ್ರಸಂಗ ಒಬ್ಬನಿಗಿದೆ ಅಂತ ಆದರೆ ಆ ವ್ಯಕ್ತಿಗೆ ಮತ್ತೆ ಬದುಕಬೇಕಾಗಿಲ್ಲ. ವಿನಾಗ್ನಿನಾ ಸಂದಹತೆ, ಕಷ್ಟಪಟ್ಟು ಬಂದಂತಹ ವ್ಯಕ್ತಿಗೆ ತಾನು ಮನೆಯಲ್ಲಿ ಅದೆಷ್ಟೇ ಕಷ್ಟಪಟ್ಟು ಮನೆಯ ಕೆಲಸಗಳನ್ನು ತಾನು ನಿರ್ವಹಿಸಿದ್ದರೂ ಅವೆಲ್ಲವನ್ನೂ ಕೂಡ ಶಾಂತವಾಗಿಸಿಕೊಂಡು ಬಂದವರನ್ನು ಆದರಿಸುವ ವ್ಯಕ್ತಿತ್ವದ ಒಂದು ಚಂದ್ರಮುಖಿ ಮನೆಯಲ್ಲಿದೆ ಅಂತಾದರೆ ಅದು ಅವನಿಗೆ ಸ್ವರ್ಗ ಸದೃಶವಾದದ್ದು ಅಂತ ಶಾಸ್ತ್ರ ನಿರೂಪಣೆ ಮಾಡ್ತದೆ. ಕ್ರೋಧಮುಖೀ ಚ ಭಾರ್ಯ, ಮೂರ್ಖಶ್ಚ ಪುತ್ರ, ಎಷ್ಟು ಹೇಳಿದರೂ ಅವನಿಗೆ ಅರ್ಥ ಆಗೋದಿಲ್ಲ, ಅವನಿಂದಾಗಿ ಊರಿನಲ್ಲಿ 4 ಜನರ ಕೈಯಲ್ಲಿ ತಾನು ಕೆಟ್ಟ ಮಾತುಗಳನ್ನು ಕೇಳುವಂತಹ ಪ್ರಸಂಗ ಇದೆ ಅಂತಾದರೆ. ವಿಧವಾಚ ಕನ್ಯಾ, ಮನೆಯಲ್ಲಿ ಹಣೆಯಲ್ಲಿ ಕುಂಕುಮ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ಮನೆಯಲ್ಲಿ ಬೆಳೀತಾ ಇದ್ದಾರೆ, ಅಂತಹ ಪ್ರಸಂಗ ಬಂದು ಹೋಗಿದೆ ಅಂತಾದರೆ ಅವನಿಗೆ ಯಾಕಾದರೂ ಬದುಕಿದ್ದೇನೆ ಅಂತ ಅನಿಸುತ್ತೆ. ಅಂಥ ಪ್ರಸಂಗ ನನಗೆ ಇವತ್ತು ಹಾಗಾಗಿದೆ ಅಂತ ಹೇಳ್ತಾನೆ. ನಾನು ಇವತ್ತಿನ ಈ ಜೀವನದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಇವರೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ, ಅವರು ತಮಗೆ ಕಷ್ಟ ಆಗ್ತಾ ಇದೆ ನಿನ್ನಿಂದಾಗಿ ಅಂತ ಒಂದು ಹೇಳಿದರೆ ನನಗೆ ಸ್ವಲ್ಪ ಸಮಾಧಾನ ಆಗ್ಬೋದು. ಆದರೆ ಯಾರೂ ಹೇಳುವುದಿಲ್ಲ ನನ್ನ ಮೇಲಿನ ಅಷ್ಟು ಅಭಿಮಾನ, ಇಷ್ಟು ನನ್ನ ಮೇಲೆ ಅಭಿಮಾನವಿಷ್ಟು, ನಾನು ಇವರಿಗೆ ಬೇಡದ್ದನ್ನು ಮಾಡಿದ್ದೇನಲ್ಲ, ನನ್ನಿಂದಾಗಿ ಕಷ್ಟಪಡ್ತಾ ಇದ್ದಾರಲ್ಲ ಅಂತ ನಾನು ಪ್ರತಿನಿತ್ಯ ಒಳಗಿಂದ ಒಳಗೆ ಸುಡ್ತಾ ಇದ್ದೇನೆ, ಯಾಕೋ ಶರೀರ ಭಸ್ಮವಾಗ್ತಾ ಇಲ್ಲ ಅಷ್ಟೇ. ಇಂತಹ ಜೀವನ ಬೇಕಾ ನನಗೆ? ಪ್ರಪಂಚದಲ್ಲಿ ಯಾವ ವ್ಯಕ್ತಿಯೂ ಇಷ್ಟು ಕಷ್ಟವನ್ನು ಅನುಭವಿಸಲಿಲ್ಲಲ್ವ ಸ್ವಾಮಿ ಅಂತ ಗುರುಗಳ ಹತ್ರ, ಬೃಹದಶ್ವರ ಹತ್ರ ಈತ ಹೇಳಿಕೊಂಡಾಗ ಬೃಹದಶ್ವರು ನಕ್ಕು ಬಿಡ್ತಾರೆ, ಜೋರಾಗಿ ನಕ್ಕು ಹೇಳ್ತಾರೆ, ಯಾಕೆ ಬೇಸರಿಸ್ತಿ, ನಿನಗಿಂತ ಎಷ್ಟೆಷ್ಟು ಜನ ಕಷ್ಟಪಟ್ಟಿದ್ದಾರೆ ಗೊತ್ತು,
ಅವರ ಕಥೆಯನ್ನು ಬೇಕಾದರೆ ಕೇಳು. ನಲ ದಮಯಂತಿಯರ ಕಥೆಯನ್ನು ಹೇಳ್ತೇನೆ ಕೇಳು. ನಿನ್ನ ದುಃಖ ಅವರ ದುಃಖದ ಮುಂದೆ ಲೆಕ್ಕಕ್ಕೇ ಇಲ್ಲ. ಸಂಸ್ಕೃತದಲ್ಲಿ ಒಂದು ಸುಭಾಷಿತದ ಮಾತಿದೆ, ದುಃಖೇ ದುಃಖಾದಿಕಾನ್ ಪಶ್ಯೇತ್ ಸುಖೇ ಪಶ್ಯೇತ್ ಸುಖಾದಿಕಾನ್ ಅಂತ. ನಮಗೆ ತುಂಬ ದುಃಖವಾದಾಗ ನಮಗಿಂತ ಹೆಚ್ಚು ದುಃಖದಲ್ಲಿದ್ದವರನ್ನು ನೋಡಿ ನಾವು ಸಮಾಧಾನ ಮಾಡಿಕೊಳ್ಬೇಕು. ಸುಖ ಜಾಸ್ತಿ ಆದಾಗ ನಮಗಿಂತ ಹೆಚ್ಚು ಸುಖದಲ್ಲಿದ್ದವರನ್ನು ನೋಡಿ ಆಗಲೂ ಸಮಾಧಾನ ಮಾಡಿಕೊಳ್ಳಿ. ಕುಣಿದು ಕುಪ್ಪಳಿಸಿ ಹಾರಾಡಿ ಎಲ್ಲ ಗಲಾಟೆ ಮಾಡುವುದಲ್ಲ. ಸುಖವಾದಾಗಲೂ ಜಾಗೃತೆಯಾಗಿರಬೇಕು, ದುಃಖವಾದಾಗಲೂ ಜಾಗೃತೆಯಾಗಿರಬೇಕು. ಸಮಸ್ಥಿತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಮೂಲಭೂತವಾಗಿ ಈ ಮಾರ್ಗವನ್ನು ಅನುಸರಿಸುವಂಥ ಒಂದು ವಿಧಾನ ಇದೆ. ಆ ಕ್ರಮದಲ್ಲೀಗ ಧರ್ಮರಾಜನಿಗೆ ತುಂಬ ಸಮಾಧಾನವಾದಂತಹ ಪ್ರಕರಣ ಅಂದರೆ ನಳದಮಯಂತಿಯರ ಕಥೆಯನ್ನು ಬೃಹದಶ್ವರ ಬಾಯಿಯಲ್ಲಿ ಆತ ಕೇಳಿದ್ದು. ನಾವೊಂದು ಸಂಕ್ಷೇಪವಾಗಿ ಆದರೂ ನಳದಮಯಂತಿಯರ ಕಥೆಯನ್ನು ಕೇಳಬೇಕು. ಯಾಕಂದರೆ ನಳದಮಯಂತಿಯರ ಕಥೆಯನ್ನು ಒಟ್ಟು 22 ಅಧ್ಯಾಯಗಳಲ್ಲಿ ವನಪರ್ವ ಹೇಳ್ತದೆ. ಅಷ್ಟು ಹೇಳಿ ಕೊನೆಗೆ ಹೇಳ್ತದೆ, ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜಋಷೇಃ ಕೀರ್ತನಂ ಕಲಿನಾಶನಂ ಕೀರ್ತನಂ ಪಾಪನಾಶನಂ ಕೀರ್ತನಂ ಬಲವರ್ಧನಂ ಅಂತ. ಈ ಒಂದು 5 ಜನರ ಕೀರ್ತನ ಇವತ್ತಿಗೂ ಕೂಡ ಹಿರಿಯರ ಸಂಪ್ರದಾಯದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದ ವ್ಯಕ್ತಿ ಈ 5 ಜನರನ್ನು ಕೂಡ ಸ್ಮರಿಸಿಕೊಳ್ಳುವ ವಿಧಾನ ಉಳ್ಕೊಂಡು ಬಂದಿದೆ. ಬೆಳಗ್ಗೆ ಎದ್ದು ಇಷ್ಟೂ 5 ಜನರನ್ನು ಸ್ಮರಿಸುವುದು. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜಋಷೇಃ ಅಂತ ಇವರು 4 ಜನ. ಈ 4 ಜನರ ಜೊತೆಗೆ ಅವರಿಗೆ ಸಂಬಂಧಿಗಳಾಗಿ 4 ಜನ ದೇವತೆಗಳ ಚಿಂತನೆ ಇದೆ. ಇಂದ್ರ, ಅಗ್ನಿ, ಯಮ ಮತ್ತು ವರುಣ ಅನ್ನುವ ದೇವತೆಗಳು. ಈ 5 ಸಮುದಾಯದ ಚಿಂತನೆಯನ್ನು ಯಾರು ಪ್ರತಿನಿತ್ಯ ನಡೆಸ್ತಾನೋ ಅವನಿಗೆ ಕಲಿಯ ತೊಂದರೆ ಬರುವುದಿಲ್ಲ. ಹಾಗಾದರೆ ನಲದಮಯಂತಿಯರ ಕಥೆ ಈ 4 ಪ್ರಮುಖ ವ್ಯಕ್ತಿತ್ವದ ಕಥೆ. ಅದು ಅವರನ್ನು ಸ್ಮರಿಸಿಕೊಂಡಾಗ ಕಲಿಯ ತೊಂದರೆ ಬರುವುದಿಲ್ಲ ಅಂದರೆ ಇವರ ಕಥೆಯಲ್ಲಿ ಕಲಿಗೆ ಅಷ್ಟು ಪ್ರಾಧಾನ್ಯ ಇದೆ ಅಂತ ಅರ್ಥ. ಎಲ್ಲಿ ದ್ಯೂತ ನಡೀತದೆ ಅಲ್ಲಿ ಕಲಿಯದ್ದು ಕೆಲಸ ಪ್ರಧಾನವಾಗಿರ್ತದೆ ಅನ್ನುವುದನ್ನು ಹಿಂದೆಯೇ ನಾವು ಗಮನಿಸಿದ್ದೇವೆ. ನಲದಮಯಂತಿಯರ ಕಥೆ ಅದು ಕಲಿ ಮತ್ತು ದ್ವಾಪರರಿಗೆ ಸಂಬಂಧಪಟ್ಟಂತಹ ಕಥೆ. ಶೂರಸೇನ ಅಂತ ಒಬ್ಬ ರಾಜ, ನಿಷಧ ದೇಶದ ಅಧಿಪ. ಆತನಿಗೆ ನಲ ಅನ್ನುವ ಹೆಸರಿನ ಒಬ್ಬ ಕುಮಾರ. ಶೂರಸೇನ ತನ್ನ ಸಮಗ್ರ ದೇಶದ ಜವಾಬ್ದಾರಿಯನ್ನು ತನ್ನ ಕುಮಾರನಾದಂತಹ ಲೋಕಕ್ಷೇಮವನ್ನೇ ನಿರಂತರ ಚಿಂತನೆ ಮಾಡುವ, ಲೋಕದ ಪ್ರಜೆಯೆಲ್ಲರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅನ್ನುವಷ್ಟು ಪ್ರೀತಿಯನ್ನು ತೋರಿಸತಕ್ಕಂತಹ ಪರಮ ಸುಂದರನಾದ ಸುಶೀಲ ಸುಗುಣ ಸಂಪನ್ನನಾದಂತಹ ನಲನಿಗೆ ಜವಾಬ್ದಾರಿ ಕೊಟ್ಟು ಬಿಟ್ಟಿದ್ದಾನೆ. ಹಾಗಾಗಿ ನಲನನ್ನು ಮಹಾರಾಜ ಅಂತ ವ್ಯವಹರಿಸ್ತಾರೆ. ವಿಶೇಷ ಅಂದರೆ ನಲನಿಗೆ ಮದುವೆ ಆಗಲಿಲ್ಲ. ಮಹಾರಾಜ ಅಂತ ಕರಿಬೇಕಾದರೆ ಒಂದು ಪಕ್ಕದ ಆಸನದಲ್ಲಿ ಎಡದಲ್ಲೋ ಬಲದಲ್ಲೋ ಕೂತಿರಬೇಕಾಗ್ತದೆ. ಆದರೆ ಯಾರೂ ಇಲ್ಲ. ಇವನೊಬ್ಬನೇ ಸಿಂಹಾಸನದಲ್ಲಿ ಕುಳಿತು ಮಂತ್ರಿವರ್ಯರುಗಳ ಮೂಲಕವಾಗಿ ತನ್ನ ಅಭಿಪ್ರಾಯ ಯಾವುದಿದೆಯೋ ಅದಕ್ಕೆ ಅನುಗುಣವಾದ ಮಂತ್ರಿವರ್ಗವನ್ನು ರೂಪಿಸಿಕೊಂಡು ಲೋಕವನ್ನು ಅತ್ಯಂತ ಸುಂದರವಾಗಿ ಪಾಲನೆ ಮಾಡತಕ್ಕಂತಹ ನಿಷಧಾಧಿಪನಾದಂತಹ ಶೂರಸೇನ ಸುತ ನಲ. ಅತ್ತ ಕಡೆಯಲ್ಲಿ ಇನ್ನೊಂದು ದೇಶ. ಶೂರಸೇನ ಅಂದರೆ ಅದು ವೀರಸೇನ ಸುತ, ವೀರಸೇನನ ನಿಷಧ ದೇಶ. ಇವತ್ತು ಭಾರತ ದೇಶದಲ್ಲಿ ನಾವು ನಿಷಧ ಅನ್ನುವುದನ್ನು ಇಂಟರ್ನೆಟ್ ಹಾಕಿ ಸರ್ಚ್ ಮಾಡಿದರೆ ಸಿಗ್ತದೆ ನಮಗೆ. ಉತ್ತರ ಭಾರತದ ನಿಷಧ ದೇಶ ಸಿಗ್ತದೆ. ಪಕ್ಕದ ವಿದರ್ಭ ದೇಶ. ವಿದರ್ಭ ದೇಶ ನಮಗೆ ಇವತ್ತಿಗೂ ವಿದರ್ಭ ಅಂತಲೇ ಅಲ್ಲಿಗೆ ಹೆಸರು. ರೈಲ್ವೆ ಸ್ಟೇಷನಿಗೂ ವಿದರ್ಭ ಸ್ಟೇಷನ್ ಅಂತಲೇ ಹೆಸರು, ಪ್ರಸಿದ್ಧ ಅದು. ಆ ವಿದರ್ಭ ದೇಶದಲ್ಲಿ ರಾಜನಾಗಿರ್ತಕ್ಕಂಥವ ಭೀಮಸೇನ ಅನ್ನುವ ರಾಜ. ಅವರನ್ನು ಭೀಮ ಅಂತ ಕರೀತಾರೆ. ಆತನಿಗೆ ಅನೇಕ ಕಾಲದ ತನಕ ಮಕ್ಕಳಿರಲಿಲ್ಲ. ಕುಂಡಿನಪುರ ಅನ್ನುವ ಪ್ರದೇಶವನ್ನು, ವಿದರ್ಭ ದೇಶದ ಹೃದಯ ಭಾಗದಲ್ಲಿರತಕ್ಕಂಥದ್ದನ್ನು ಆತ ತನ್ನ ರಾಜಧಾನಿಯನ್ನಾಗಿಸಿಕೊಂಡು ರಾಜ್ಯಭಾರ ನಡೆಸ್ತಾ ಇದ್ದಾನೆ. ಮಕ್ಕಳಿಲ್ಲ ಅನ್ನುವ ಕುಂದಿನ ಕಾರಣದಿಂದ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ ಶಾಸ್ತ್ರೋಕ್ತವಾದ 8 ವಿಧಾನಗಳನ್ನು ಅನುಷ್ಠಾನ ಮಾಡ್ತಾನೆ. ಅದರಲ್ಲಿ ಪುಣ್ಯಕಥಾಶ್ರವಣ, ಹರಿವಂಶವೇ ಮೊದಲಾದ, ಹರಿಯಿಂದ ಆರಂಭವಾದ ವಂಶ. ಹರಿಯಿಂದ ಚತುರ್ಮುಖ ಆವಿರ್ಭವಿಸಿದ, ಚತುರ್ಮುಖನಿಂದ ಮರೀಚಿ, ಅತ್ರಿ ಮೊದಲಾದವರು ಆವಿರ್ಭವಿಸಿದರು. ಮರೀಚಿಯಿಂದ ಮತ್ತೆ ಕಶ್ಯಪ, ಕಶ್ಯಪನಿಂದ ಸೂರ್ಯ, ಸೂರ್ಯನಿಂದ ಸೂರ್ಯವಂಶ. ಇತ್ತ ಕಡೆಯಿಂದ ಮತ್ತೆ ಅತ್ರಿ, ಅತ್ರಿಯಿಂದ ಚಂದ್ರ, ಚಂದ್ರನಿಂದ ಚಂದ್ರವಂಶ. ಆ ಕಡೆಯಿಂದ ಭೃಗು, ಭೃಗುವಿನಿಂದ ಭೃಗುವಂಶ. ಇಡೀ ಹರಿವಂಶ ಅದು. ಹರಿಯಿಂದಾಗಿ ಬೆಳೆದ ಸಮಗ್ರ ವಂಶದ ಶ್ರವಣ ಮಾಡುವುದರ ಮೂಲಕ ಸಂತಾನವನ್ನು ಪಡೆಯಬೇಕು ಅಂತ ಇಡೀ ಹರಿವಂಶದ ಚಿಂತನೆಯನ್ನು ನಡೆಸಿದ, ಶ್ರವಣವನ್ನು ಮಾಡಿದ. ಪುತ್ರ ಸಂತಾನಕ್ಕೋಸ್ಕರ ವಿಹಿತವಾದ ಪುತ್ರೇಷ್ಟಿ ಅನ್ನುವ ಯಾಗ ಅಥವಾ ಪುತ್ರಕಾಮೇಷ್ಟಿ ಅನ್ನುವ ಯಾಗವನ್ನು ನಡೆಸಿದ. ಎಷ್ಟಾದರೂ ಅವನ ಹಣೆ ಬರಹದಲ್ಲಿ ಸಂತಾನದ ಸೂಚನೆ ಇರಲಿಲ್ಲ. ಆವಾಗ ಆತ ಪುತ್ರಕಾಮೇಷ್ಟಿ 2ನೇ ಬಾರಿ ನಡೆಸಿದ ಕೊನೆಯ ಕಾಲದಲ್ಲಿ ಅಲ್ಲಿಗೆ ದಮನ ಅನ್ನುವ ಒಬ್ಬ ಮಹರ್ಷಿಗಳು ಆಗಮಿಸಿದರು. ಬಹಳ ಪ್ರಸಿದ್ಧ ಮಹರ್ಷಿಗಳು.
ದಮನ ಅಂದರೆ ಇಂದ್ರಿಯಗಳನ್ನೆಲ್ಲ ನಿಯಂತ್ರಿಸಿಕೊಂಡಿರ್ತಕ್ಕಂಥವ್ರು, ಇಂದ್ರಿಯದಾಂತರಾದಂತಹ ವ್ಯಕ್ತಿಗಳು. ಮಹರ್ಷಿಗಳು ಆಗಮಿಸಿದರು. ಈ ರಾಜನಾದಂತಹ ಭೀಮ ಮತ್ತು ಭೀಮ ಪತ್ನಿ ಇಬ್ಬರೂ ಕೂಡ ಅವರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಸ್ವಾಮಿ, ನಾವು ಪುತ್ರ ಮುಖವನ್ನು ಅಥವಾ ಸಂತಾನದ ಮುಖವನ್ನು ಕಾಣದೆ ಬದುಕಿದ್ದೇವೆ ಅನ್ನುವುದಕ್ಕೆ ಅರ್ಥವೇ ಇಲ್ಲ. ಯಾಕಂದರೆ ನಾವು ಏನನ್ನು ಸಂಪಾದಿಸಿದ್ದೇವೋ ಅದು ನಮ್ಮಲ್ಲಿರಬೇಕು. ನಾವು ಈ ಶರೀರದಿಂದ ಶಾಶ್ವತವಾಗಿರುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳು ಅಂತಿದ್ದರೆ ನಾವೇ ಮಕ್ಕಳ ಮೂಲಕ ಶಾಶ್ವತವಾದ ಹಾಗೆ ಆಗ್ತದೆ. ಆದ್ದರಿಂದ ನಮ್ಮದ್ದು ಅನ್ನುವುದು ನಮ್ಮ ಮಕ್ಕಳಿಗೆ ಸೇರಿದ್ದರಿಂದ ನಾವು ಶಾಶ್ವತವಾಗಿದ್ದೇವೆ ಅಂತ ಶಾಂತವಾಗಿ ಶರೀರ ಬಿಡುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ನೀವು ಅನುಕೂಲತೆ ಮಾಡಿಕೊಡಲಿಲ್ಲ ಅಂದರೆ ನಿಮ್ಮ ಪಾದವನ್ನೇ ಹಿಡ್ಕೊಂಡು ನಾವು ಶರೀರ ತ್ಯಾಗ ಮಾಡ್ತೇವೆ ಅಂತ ಹಠ ಹಿಡಿದ್ರು. ಒಂದು ರೀತಿಯ ಧರಣಿಗೂತ ಹಾಗೆ, ನೀವು ಮಕ್ಕಳನ್ನು ಕೊಡಲಿಲ್ಲೋ ನಾವಿಲ್ಲೇ ಸಾಯ್ತೇವೆ ಅಂತ. ದಮನ ಅತ್ಯಂತ ಕರುಣಾಳುವಾದಂತಹ ಮಹರ್ಷಿ. ಆತ ಇವರಿಬ್ಬರ ತಲೆನೇವರಿಸಿ ಹೇಳ್ತಾನೆ, ನೀವು ಭಗವಂತ ನಾರಾಯಣನನ್ನು ಈ ಮಂತ್ರದಿಂದ ಆರಾಧನೆ ಮಾಡಿ. ಇದು ನಿನಗೆ ಈ ಮಂತ್ರ. ಈ ಮಂತ್ರವನ್ನು ನೀನು ನಿನ್ನ ಪತ್ನಿಗೂ ಕೂಡ ಉಪದೇಶ ಮಾಡು. ಆಕೆ ಅದೇ ಮಂತ್ರವನ್ನು ಪ್ರಣವರಹಿತವಾಗಿ ಜಪಿಸಬೇಕು. ಇಬ್ಬರೂ ಕೂಡ ಇದನ್ನು ಜಪಿಸಿ ಆ ಮೂಲಕವಾಗಿ ಸತ್ಸಂತಾನವನ್ನು ಪಡೀರಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಸಂತಾನ ಆಗ್ತದೆ ಅಂತ ಹೇಳಿದರು. ಹೀಗೆ ದಮನನ ಅನುಗ್ರಹದಿಂದ ಇವರು ಮಾಡಿದ ಭಗವನ್ಮಂತ್ರ ಚಿಂತನೆ, ಅನುಸಂಧಾನ, ಜಪ ಇವುಗಳ ಪರಿಣಾಮದಿಂದಾಗಿ 4 ಜನ ಮಕ್ಕಳು, 1 ಹೆಣ್ಣು ಮಗು, 3 ಜನ ಗಂಡು ಮಕ್ಕಳು. ದಮಯಂತೀಂ ದಮಂ ದಾಂತಂ ದಮನಂಚ ಚತುರ್ಥಕಂ. 4 ಜನ ಮಕ್ಕಳು. ಮೊದಲನೆಯವಳನ್ನು ದಮಯಂತಿ ಅಂತ ವ್ಯವಹರಿಸಿದರು. ಎರಡನೆಯವನಿಗೆ ದಾಂತ ಅಂತ ಹೆಸರು. ಮೂರನೆಯವನನ್ನು ದಮನ ಅಂತಲೇ ಕರೆದರು. ದಮಂ ದಾಂತಂ ದಮನಂಚ ಚತುರ್ಥಕಂ. 4ನೆಯವ ದಮನ, ಮೊದಲನೆಯವ ದಮ, ಎರಡನೆಯವ ದಾಂತ. ಹೀಗೆ 3 ಜನ, ಜೊತೆಗೆ ಒಬ್ಬಳು ಗಂಡು, 1 ಹೆಣ್ಣು ಮಗಳು, ಅವಳಿಗೆ ದಮಯಂತಿ ಅಂತ ಹೆಸರು. ಈ ದಮನ ಮಹರ್ಷಿಯ ಸ್ಮರಣೆಗೋಸ್ಕರ ಎಲ್ಲವೂ ದಕಾರದಿಂದ, ದಮ ಅನ್ನೋ ಶಬ್ದದಿಂದ ಪ್ರಾರಂಭ ಆಗಿದೆ ಮಕ್ಕಳ ಹೆಸರು. ಅದರ ಅರ್ಥ ಎಲ್ಲರೂ ಕೂಡ ತಮ್ಮ ಇಂದ್ರಿಯವನ್ನು ನಿಗ್ರಹಿಸಿದವರು. ಅಂದರೆ ಇಂದ್ರಿಯ ನಿಗ್ರಹಕ್ಕೆ ಎಷ್ಟು ಮಹತ್ವ ಅನ್ನುವುದು ಈ ಕಥೆಯ ಆಂತರ್ಯ ಅಂತ ಗೊತ್ತಾಗ್ತದೆ. ಯಾಕಂದರೆ ಇಂದ್ರಿಯಗಳಿರ್ತಾವೆ, ಅವುಗಳಿಂದ ಬೇಕಾದ್ದನ್ನು ಅನುಭವಿಸುವುದಕ್ಕೆ ಅವಕಾಶ ಇದೆ. ಆದರೆ ಅನುಭವಿಸಿದಷ್ಟು ಇಂದ್ರಿಯದ ಶಕ್ತಿ ಕ್ಷೀಣಿಸ್ತದೆ ಹೊರತು ವೃದ್ಧಿಯಾಗುವುದಿಲ್ಲ. ಸರ್ವೇಂದ್ರಿಯಾಣಂ ಜರಯಂತಿ ತೇಜ. ಕಣ್ಣಿನಿಂದ ನೋಡುವುದು ಜಾಸ್ತಿ ಆದಷ್ಟು, ಕೆಲವು ಮೊದಲು ದೂರದಿಂದ ನೋಡ್ತಾ ಇರ್ತೇವೆ, ಆಮೇಲೆ ಹತ್ತಿರ, ಆಮೇಲೆ ಮೊಬೈಲಲ್ಲೇ ನೋಡಲಿಕ್ಕೆ ಶುರು ಮಾಡ್ತೇವೆ. ಮೊಬೈಲನ್ನು ಇನ್ನೂ ಹತ್ತಿರಕ್ಕೆ ಹಾಕಿ ಕಣ್ಣು ಸರಿ ಕಾಣಿಸೋಲ್ಲ ಅಂದರೆ ಕಣ್ಣಿನಲ್ಲಿ ದಪ್ಪ ಗಾಜುಗಳನ್ನು ಹಾಕಿ ನೋಡುವುದಕ್ಕೆ ಶುರು ಮಾಡ್ತೇವೆ. ಎಷ್ಟು ಹೆಚ್ಚು ನೋಡ್ತೇವೆ ಅಷ್ಟು ಇಂದ್ರಿಯದ ಶಕ್ತಿ ಕ್ಷೀಣಿಸ್ತಾ ಹೋಗ್ತದೆ. ಷಷ್ಠಿ ಪೂರ್ತಿ ಶಾಂತಿ ಆಗೋ ಹೊತ್ತಿಗೆ ಇಷ್ಟು ದಪ್ಪ ಆಗಿರ್ತದೆ ಕನ್ನಡಕ ಕೆಲವರದ್ದು. ನೋಡುವುದು ಜಾಸ್ತಿ ಆದಷ್ಟು ಇಂದ್ರಿಯ ಶಕ್ತಿ ಕ್ಷೀಣಿಸೋದು. ನೋಡುವುದನ್ನು ಕಡಿಮೆ ಮಾಡಿದ್ದೇವೋ ಅಷ್ಟು ಶಕ್ತಿ ವೃದ್ಧಿ. ಆಯುರ್ವೇದದಲ್ಲಿ ಚರಕ ಮಹರ್ಷಿ ಹೇಳ್ತಾನೆ, ನೀನು ಎಷ್ಟೇ ನೋಡು, ಆದರೆ ಪ್ರತಿನಿತ್ಯವೂ ಒಂದಿಷ್ಟು ಹೊತ್ತಾದರೂ ಹಸಿರು ವೃಕ್ಷಗಳನ್ನು ನೋಡು ಅಂತ ಹೇಳ್ತಾನೆ. ಹಸಿರು ವೃಕ್ಷಗಳು, ಹಸಿರಾದ ತುಳಸಿಯನ್ನು ಧರಿಸಿದ ಭಗವಂತನ ಪ್ರತಿಮೆ, ಈ ಹಸಿರನ್ನು ನೋಡು. ಹಸಿರು ನೋಡಿದಿ ಅಂತಾದರೆ ನೀನು 1 ಕ್ಷಣದಷ್ಟು ಹಸಿರನ್ನು ನೋಡಿದರೆ ನೀನು 100 ಕ್ಷಣದಷ್ಟು ಬೇರೆದ್ದನ್ನು ನೋಡಿದ್ದರ ಆಯಾಸ ಕಣ್ಣಿನಿಂದ ಪರಿಹಾರ ಆಗ್ತದೆ. ಇನ್ನೊಂದು ಸಂದರ್ಭದಲ್ಲಿ ಚರಕ ಹೇಳ್ತಾನೆ, ಕಣ್ಣಿಗುಂಟಾದಂತಹ ಆಯಾಸ, ಕಣ್ಣಿನಲ್ಲಿ ರೋಗ ಏನಾದರೂ ಕಾಣಿಸಿದರೆ ನೀನು ಕಮಲದ ಪತ್ರವನ್ನು ನೋಡು ಅಂತ ಹೇಳ್ತಾನೆ. ಕಮಲವನ್ನು ನೋಡ್ತಾ ಇದ್ದ ಹಾಗೆ ಆ ಕಮಲದಲ್ಲಿ ಒಂದು ವಿಶೇಷತೆ ಇದೆ. ಕಮಲದಲ್ಲಿ ಜಾರುವಿಕೆ ಅನ್ನೋದು ಅದರ ಸ್ವಭಾವ. ಅದಕ್ಕೆ ನೀರು ಹಾಕಿದರೆ ಅದು ಜಾರಿಸಿಬಿಡ್ತದೆ. ಅದನ್ನು ನೋಡ್ತಾ ಇದ್ದ ಹಾಗೆ ನಮ್ಮ ಕಣ್ಣು ಜಾರ್ಲಿಕ್ಕೆ ಶುರು ಆಗ್ತದೆ. ಕಮಲದ ಎಸಳು ನಾವು ನೋಡ್ತಾ ಇದ್ದರೆ ಕಣ್ಣು ಅದರಿಂದ ಜಾರ್ತದೆ. ಕಣ್ಣು ಜಾರಿದ ಹಾಗೆ ಕಣ್ಣಿಗೆ ಒಂದು ವಿಶಿಷ್ಟವಾದಂತಹ ಒಂದು ರೀತಿಯ ಚಿಕಿತ್ಸೆ, ಒಂದು ರೀತಿಯ ಥೆರಪಿ ಅದರಿಂದ ಪ್ರಾಪ್ತಿಯಾಗ್ತದೆ. ಇದು ಕಣ್ಣಿನ ರಕ್ಷಣೆಗಿರತಕ್ಕಂಥ ವಿಧಾನ. ನಾವು ಯಾವುದನ್ನು ಚಂದ್ರನನ್ನು ನೋಡುವುದಕ್ಕೆ ವಿಧಾನ ಮಾಡ್ತಾನೆ ಚರಕ, ಕೆಲವನ್ನೆಲ್ಲ ನೋಡಬೇಕು ಅಂತ. ನಾವು ಇವತ್ತು ಚಂದ್ರ ಎಲ್ಲಿ ಹುಡ್ತಾನೆ ಅಂತ ಮಕ್ಕಳ ಹತ್ರ ಕೇಳಿದರೆ ಮೊನ್ನೆ ಟಿ ವಿಯಲ್ಲಿ ನೋಡಿದ್ದೆ ಅಂತ ಹೇಳ್ತಾರೆ. ಅವರಿಗೆ ಚಂದ್ರ ಆಕಾಶದಲ್ಲಿ ಆವಿರ್ಭವಿಸುವುದು ಅಂತಲೂ ಗೊತ್ತಿಲ್ಲ. ಅಂತಹ ಪ್ರಸಂಗ ಇವತ್ತು ಬರ್ತಾ ಇದೆ. ಎಲ್ಲವೂ ಟಿ ವಿಯಲ್ಲೇ ಇರುವುದು ಅಂತ ಅಂದ್ಕೊಳ್ಳುವ ಪ್ರಸಂಗ ಬಂದು ಹೋಗಿದೆ. ಆ ಪ್ರಕೃತಿಯನ್ನು ನಾವು ಎಷ್ಟು ಆಸ್ವಾದಿಸ್ತೇವೆ ಅಷ್ಟು ಇಂದ್ರಿಯದ ಶಕ್ತಿ ವೃದ್ಧಿ ಇದೆ. ಆದರೆ ಪ್ರಕೃತಿಯಲ್ಲಿ ಯಾವುದು ನಮ್ಮಿಂದಾಗಿ ರೂಪಿತವಾದದ್ದಿದೆಯೋ ಅಂತಹ ವಿಷಯಗಳಲ್ಲಿ ನಾವು ಮನಸ್ಸುಗಳನ್ನು ಹಾಕಿದಷ್ಟು ಇಂದ್ರಿಯಗಳನ್ನು ಹಾಕಿದಷ್ಟು ಇಂದ್ರಿಯದ ಶಕ್ತಿ ಕ್ಷೀಣಿಸ್ತದೆ. ನಚಿಕೇತ ಇನ್ನೂ 11 ವರ್ಷದ ಹುಡುಗ, ಅವನು ಯಮನ ಹತ್ತಿರ ಹೋಗಬೇಕಾದ ಒಂದು ಪ್ರಸಂಗ ಬಂತು. ಯಮ ಅವನಿಗೆ ಹೇಳಿದ, ಏನೋ ಪ್ರಶ್ನೆ ಕೇಳ್ತಾ ಇದ್ದೀನಿ ನನ್ನ ಹತ್ರ, ಅದನ್ನು ಉಪದೇಶ ಮಾಡು, ಇದನ್ನು ಉಪದೇಶ ಮಾಡು, ಸತ್ತ ಮೇಲೆ ಏನಿರ್ತದೆ ಅಂತ ಹೇಳು, ಮೋಕ್ಷ ಅಂದರೆ ಏನು ಅಂತೇಳು, ಇದೆಲ್ಲ ಕೇಳಬೇಡ, ನಿನಗೆ ಆ ಪ್ರಶ್ನೆಗಿಂತ ನಾನು ನೋಡಿ ಇಷ್ಟೆಲ್ಲ ಕೊಡ್ತೇನೆ ಅಂತ ಒಂದು ದೊಡ್ಡ ಲಿಸ್ಟ್ ಇಟ್ಟ. ಇಷ್ಟು
ಇಷ್ಟು ಕೊಡ್ತೇನೆ, ಇಷ್ಟು ಬೇಕಾದ ಹಾಗೆ ತೆಗೋ, ಇದು ಸಾಕಾಗೋದಿಲ್ಲ ಅಂತ ಹೇಳಿದರೆ ಇದಕ್ಕೆ ಗುಣಿಸು 10 ಅಂತ ಹಾಕ್ಕೊಂಡು ಬೇಕಾದರೆ ತೆಗೋ, ಆದರೆ ಆ ಪ್ರಶ್ನೆ ಮಾತ್ರ ಕೇಳಬೇಡ. ಮರಣಂ ಮಾನುಪ್ರಾಕ್ಷೀಹಿ, ಅದೊಂದು ಪ್ರಶ್ನೆ ಬೇಡ, ಇದೆಷ್ಟು ಬೇಕಾದರೂ ತೆಗೋ. ಆದರೆ ಆ 11 ವರ್ಷದ ಹುಡುಗ ನಚಿಕೇತ ಹೇಳಿದ್ದೇನು ಗೊತ್ತೋ, ನೀನು ಇಷ್ಟೆಲ್ಲ ದೊಡ್ಡ ಲಿಸ್ಟ್ ಇಟ್ಟಿದೆಯಲ್ಲ, ಕುಬೇರನಲ್ಲಿಲ್ಲದೆ ಇರುವಷ್ಟು ಐಶ್ವರ್ಯ, ಇಷ್ಟು ಐಶ್ವರ್ಯವನ್ನು ನಾನು ಬೇಕಾದರೆ ಪಡಿಬೋದು, ಆದರೆ ಆ ಪ್ರಶ್ನೆಗೆ ಉತ್ತರ ಬೇಡ ಅಂತೇಳಿದರೆ ಇದರ ಅರ್ಥ ಏನು? ಇದೆಲ್ಲ ಪುಡುಕೋಸಿ, ಅದು ಮಹಾಶಕ್ತಿಶಾಲಿ, ಇದರ ಮುಂದೆ ಅದು ಬಲ ಜಾಸ್ತಿ, ನೀನು ಇದರಲ್ಲೇ ತೃಪ್ತಿಯಾಗಿ ಹೋಗು ಅಂತಲ್ವ ನಿನ್ನ ಅಭಿಪ್ರಾಯ. ನನಗೆ ಅದೇ ಬೇಕು, ಇದು ಬೇಡ. ಇದು ಏನು ನೀನು ಕೊಟ್ಟಿದ್ದೀಯೋ ಇದು ಕೆಲವು ಕಾಲದ ತನಕ ಇರ್ತದೆ, ಆಮೇಲೆ ಹೋಗ್ತದೆ. ಇರುವಷ್ಟು ಕಾಲವೂ ಕೂಡ ಇದು ಏನು ಕೊಡೋದು ನೀನು? ತಿನ್ನುವಂಥದ್ದನ್ನು, ನೋಡುವಂಥದ್ದನ್ನು, ಕೇಳುವಂಥದ್ದನ್ನು, ಇಷ್ಟನ್ನೇ ಅಲ್ವ ಕೊಡೋದು. ಇವುಗಳಿಂದ ಇಂದ್ರಿಯ ಶಕ್ತಿ ಕ್ಷೀಣವಾಗುವುದು. ನಾವು ಇಂದ್ರಿಯವನ್ನು ಗಟ್ಟಿಗೊಳಿಸಬೇಕು, ಶಾಶ್ವತವಾಗಬೇಕು ಇಂದ್ರಿಯ ಆತ್ಮನ ಜೊತೆಗೆ. ಆದರೆ ಇದನ್ನೆಲ್ಲ ನಾಶ ಮಾಡುವುದನ್ನು ಪಡ್ಕೊಂಡು ನಾನು ಶಾಶ್ವತವಾಗಿಸುವುದನ್ನು ಬಿಡಬೇಕಾ? ಇಷ್ಟು ಹೇಳಿದ ಮೇಲೆ ಯಮನಿಗೆ ಅರ್ಥ ಆಯಿತು, ನಾನು ಹೇಳಿದ್ದನ್ನು ಕೇಳುವುದಕ್ಕೆ ಈ ಹುಡುಗ ಸರಿ ಇದ್ದಾನೆ ಅಂತ ಗೊತ್ತಾಗಿ ಆಮೇಲೆ ಯಮ ಆ ನಚಿಕೇತನಿಗೆ ಅದ್ಭುತವಾದ ವಿದ್ಯೆಯನ್ನು ತುಂಬಿಸಿದ ಅಂತ ಕಠೋಪನಿಷತ್ತಿನಲ್ಲಿ ಸುಂದರವಾದ ಕಥೆ ಇದೆ. ಇದೆಲ್ಲ ನಮಗೆ ಕಥೆ ಉಪನಿಷತ್ತುಗಳಲ್ಲಿ ಬರುವುದು ಯಾಕೆ? ಇಂದ್ರಿಯ ನಿಗ್ರಹ ಅನ್ನೋದು ಮನುಷ್ಯನ ಜೀವನದ ಪರಮ ಮುಖ್ಯವಾದ ಒಂದು ಸಂಗತಿಯಾಗಿದೆ. ಪ್ರಾಣಿಗಳ ಹಾಗೆ ಮನುಷ್ಯನಿಗೆ ಇಂದ್ರಿಯ ಅಲ್ಲ. ಪ್ರಾಣಿಗಳು ಸಿಕ್ಕಿದಾಗ ಸಿಕ್ಕಿದ್ದನ್ನು ತಿನ್ನುವಂಥದ್ದು. ಮನುಷ್ಯ ಪ್ರಕೃತಿಗೆ ಈಡಾಗುವುದಲ್ಲ, ಆತ ಸಂಸ್ಕೃತಿಯಲ್ಲಿರಬೇಕು. ವಿಕೃತಿಗಂತೂ ಸುತರಾಮ ಹೋಗಬಾರದು. ಎಲ್ಲ ವಿಷಯದಲ್ಲೂ ಪ್ರಕೃತಿ ವಿಕೃತಿ ಸಂಸ್ಕೃತಿ ಅಂತ ಇರ್ತದಲ್ಲ. ಸಿಕ್ಕಿದಾಗ ಎಲ್ಲ ತಿಂತಾ ಇರುವುದು ಅನ್ನೋದೇನಿದೆ ಅದೊಂದು ಥರದ ವಿಕೃತಿ. ಹಸಿವಾದಾಗ ಮಾತ್ರ ತಿನ್ನುವುದು ಅನ್ನೋದೇನಿದೆ ಅದು ಪ್ರಕೃತಿ. ಆದರೆ ಸರಿಯಾದ ಕ್ರಮದಲ್ಲಿ ಭಗವಂತನಿಗೆ ನಿವೇದನೆ ಮಾಡಿ 4 ಜನಕ್ಕೆ ಹಂಚಿ ಆಮೇಲೆ ಹೊಟ್ಟೆಯಲ್ಲಿ ಇನ್ನೂ 4 ತುತ್ತು ಬೇಕು ಅಂತ ಅನಿಸುವಾಗಲೇ ನಿಲ್ಲಿಸುವಷ್ಟು ತಿನ್ನುವುದು ಅಂತುಂಟಲ್ಲ, ಇದನ್ನು ಸಂಸ್ಕೃತಿ ಅಂತ ಕರೆಯುವುದು. ಅದರಿಂದ ಪ್ರತಿಯೊಂದು ವಿಷಯದಲ್ಲೂ ಮನುಷ್ಯ ಸುಸಂಸ್ಕೃತನಾಗಬೇಕಾದ ಅನಿವಾರ್ಯತೆ ಇದೆ. ಈ ಸುಸಂಸ್ಕೃತತೆಯನ್ನೇ ನಾವು ದಮನ, ದಾಂತತೆ ಅಂತ ಕರೆಯುವುದು. ಈ 4 ಜನರ ಹೆಸರು ಕೂಡ ಅಂಥದ್ದು. ದಮಯಂತಿ, ದಮ, ದಾಂತ ಮತ್ತು ದಮನ ಅಂತ ಹೇಳ್ತಕ್ಕಂತಹ 4 ಮಕ್ಕಳ ತಂದೆಯಾಗಿದ್ದಾನೆ ಭೀಷ್ಮ ಅಂತ ಹೇಳ್ತಕ್ಕಂತಹ ವಿದರ್ಭ ದೇಶದ ಅರಸ. ದಮಯಂತಿ ಬೆಳೆದಿದ್ದಾಳೆ, ಷೋಡಶಿಯಾಗಿದ್ದಾಳೆ. ಆಕೆ ತಂದೆಯ ರಾಜ್ಯಭಾರದ ಕೆಲಸಗಳಲ್ಲೂ ಕೂಡ ಸೇರಿಕೊಳ್ತಾಳೆ, ತಂದೆಗೆ ಸಹಕಾರವನ್ನು ಕೊಡ್ತಾಳೆ. ಯಾಕಂದರೆ 3 ಜನ ತಮ್ಮಂದಿರು, ಅವರು ಮಂತ್ರಿಗಳ ಮೂಲಕ ಅಧ್ಯಯನ ಮಾಡುವಾಗ ಇವಳು ಸೇರಿಕೊಂಡು ಮಕ್ಕಳಿಗೆ ಚಿಂತನೆ ಹೇಳುವುದು, ಅವರನ್ನು ಬೆಳೆಸುವುದು, ಇದೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ. ಆಕೆಯ ವ್ಯಕ್ತಿತ್ವವನ್ನು ನೋಡಿ ಇಡೀ ಪ್ರಜೆಗಳೇ ಮುಂದೆ ನಮಗೆ ರಾಜನಾಗುವುದು ದಮಯಂತಿ ಅಂತ ಆಲೋಚನೆ ಮಾಡ್ತಾ ಇದ್ದರಂತೆ. ಈಕೆ ಒಂದು ವೇಳೆ ಸಿಂಹಾಸನದಲ್ಲಿ ಕೂತ್ಲು ಅಂತಾದರೆ ನಮ್ಮ ಐಶ್ವರ್ಯಕ್ಕೆ ಸಾಟಿಯೇ ಇಲ್ಲ, ನಾವು ಸುಡು ಸ್ವರ್ಗವನ್ನು ಕಿಚ್ಚಿಡು ಸ್ವರ್ಗಕ್ಕೆ ಅಂತ ಹೇಳುವಂತಹ ಒಂದು ವಿಶಿಷ್ಟವಾದ ಜೀವನ ನಮ್ಮದಾಗ್ತದೆ. ಎಲ್ಲರಿಗೂ ಅತ್ಯಂತ ಪ್ರೀತಿಯ ವ್ಯಕ್ತಿ ದಮಯಂತಿ. ಆಕೆಯ ವ್ಯಕ್ತಿತ್ವ ಅಂಥದ್ದು, ಆಕೆಗೆ ನಲನ ಬಗ್ಗೆ ಆ ರೂಪವನ್ನು ನೋಡದೇ ಹೋದರೂ ಕೂಡ ಪರಿಚಯವಾಗ್ತದೆ. ಹೇಗೆ ಪರಿಚಯವಾಯಿತು? ಯಾರಾದರೂ ಮಹರ್ಷಿಗಳು ಋಷಿಗಳು ಆ ಊರಿಗೆ ಬಂದು ರಾಜ ಭೀಮಸೇನಲ್ಲಿ ಮಾತಾಡುವುದಕ್ಕೆ ಬಂದರು ಅಂದರೆ ಕೊನೆಗೆ ದಮಯಂತಿಯ ದರ್ಶನ ಮಾಡದೆ ಹೋಗುವುದಿಲ್ಲ. ದಮಯಂತಿ ಹತ್ತಿರ ಬಂದಾಗ ಅವಳ ರೂಪ, ವೈಯಾರ, ತಳಕು ಬಳಕು ಇದನ್ನೆಲ್ಲ ನೋಡಿ ನಿನಗೆ ಸದೃಶವಾದ ರೂಪಿ ಅಂತ ಹೇಳಿದರೆ ಅದು ಆ ನಿಷಧ ದೇಶದ ಅರಸನಾದಂತಹ ನಲ. ನೀವಿಬ್ಬರು ಜೊತೆಗೆ ನಿಂತದ್ದನ್ನು ನೋಡಿದರೆ ದೇವರು ಕೊಟ್ಟ ಕಣ್ಣಿಗೆ ನಿಜವಾಗಿಯೂ ಸಾರ್ಥಕ್ಕೆ ಇದೆ. ನಿನಗೆ ಈ ಪ್ರಪಂಚದ ಬೇರೆ ಯಾರೂ ಸಮ ಅಲ್ಲ, ಅವ ಒಬ್ಬ ಸಮ. ಹೀಗೆ ಅನೇಕರು ಬಂದು ದಮಯಂತಿ ಹತ್ರ ಹೇಳಿದ್ದಾರೆ, ಆತನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಈ ಪ್ರಸಂಗ ಎಲ್ಲಿಯ ತನಕ ಮುಂದುವರಿಯಿತು ಅಂತ ಹೇಳಿದರೆ ದೇವತೆಗಳೇ ಇವರಿಬ್ಬರನ್ನು ಕೂಡ ಮದುವೆ ಮಾಡಿಸುವುದಕ್ಕೆ ಯೋಚನೆ ಮಾಡಿಬಿಡ್ತಾರೆ. ದಮಯಂತಿ ಒಂದು ದಿವಸ ತಾನು ಮನೆಯಲ್ಲಿದ್ದಂತಹ ತನ್ನ ಆರಾಧ್ಯ ಈಶ್ವರ ಸ್ವರೂಪವನ್ನು ಆರಾಧನೆ ಮಾಡಿ ಆಮೇಲೆ ಒಂದಿಷ್ಟು ಹೊತ್ತು ಉಪವನದಲ್ಲಿ ಸಖಿಯರ ಜೊತೆಗೆ ತಿರುಗಾಡುವುದು ಅಂತ ಅವಳ ಕೆಲಸ. ಉಪವನದಲ್ಲಿ ತಿರುಗಾಡ್ತಾ ಇರಬೇಕಾದ್ರೆ ಒಂದು ಸರೋವರದ ತಟದಲ್ಲಿ ಕುಳಿತು ತನ್ನ ಕಾಲಿನಿಂದ ನೀರಿಗೆ ಸುಮ್ಮನೆ ಹೊಡಿತಾ ಇದ್ದಾಳೆ. ಈ ಮಕ್ಕಳಿಗೆಲ್ಲ ಅದೊಂದು ಅಭ್ಯಾಸ, ನೀರಿಗೆ ಹೊಡೆಯುವುದರಲ್ಲಿ ಒಂದು ಆನಂದ. ಆ ನೀರು ಪಟಪಟ ಅಂತ ಶಬ್ದವಾಗುವುದು, ಶಬ್ದವಾದಾಗ ಮೇಲಕ್ಕೆ ಹಾರುವುದು, ನಾನು ಈಗ ಹೊಡೆದಾಗ ಇಷ್ಟು ಹಾರಿಸ್ತೇನೆ ಅಂತ ಹಾರಿಸುವುದು, ಏನೋ ಆಟ ಆಡ್ತಾ ಇದ್ದಾಳೆ. ಹಾಗೆ ಆಟ ಆಡ್ತಾ ಇರೋ ಹೊತ್ತಿಗೆ ಆ ಸರೋವರದಲ್ಲಿ ವಿಶಿಷ್ಟವಾದ 4 ಹಂಸಗಳು ಬಂದವು. ಸಾಮಾನ್ಯ ಹಂಸಗಳನ್ನು ಆಕೆ ನೋಡಿದ್ದಿದೆ, ಆದರೆ ಇದು ರೆಕ್ಕೆಯನ್ನು ಎತ್ತಿ ಹಾರಿದರೆ ಬಂಗಾರದ ಬಣ್ಣ ಕಾಣಿಸ್ತದೆ. ಸಾಮಾನ್ಯವಾಗಿ ಬಂಗಾರ ಕಂಡ ಕೂಡಲೇ ಒಂದು ಸಲ ಕಣ್ಣು ನೆಟ್ಟಗೆ ಆಗ್ತದೆ. ಈಕೆ ಅದನ್ನು ನೋಡಿದ್ದೆ ತಡ ಹತ್ತಿರ ಹೋಗಬೇಕು ಅಂತ ಅನಿಸಿತು. ಹತ್ತಿರ ಹೋಗಿ ಒಂದು ಹಂಸವನ್ನು ಹಿಡ್ಕೊಳ್ತಾಳೆ. ಹಿಡ್ಕೊಂಡ್ರೆ ಆ ಹಂಸ ಹೇಳಿತು, ನೀನು ನನ್ನನ್ನು ಹಿಡ್ಕೊಂಡಿದ್ದಿ,
ನೀನು ಬಿಟ್ಟಿ ಅಂತಾದರೆ ನಾನು ಒಳ್ಳೆ ವಿಷಯ ನಿನಗೆ ಹೇಳ್ತೇನೆ ಅಂತ ಇವಳು ಬಿಟ್ಬಿಟ್ಲು. ಬಿಟ್ಟಾಗ ಅದು ಹೇಳಿತು, ನಿನಗೆ ನಾನು ನಲನ ಬಗ್ಗೆ ಹೇಳಬೇಕು. ಅತ್ಯಂತ ಸುಂದರ, ಅತ್ಯಂತ ಸದ್ಗುಣಶಾಲಿ, ಆತ ನಿಷಧ ದೇಶದ ಅಧಿಪ. ಅವನನ್ನು ಇಡೀ ಪ್ರಪಂಚ ಅವನ ಹತ್ತಿರ ಇರಬೇಕು ಅಂತ ಅಪೇಕ್ಷೆ ಪಡ್ತದೆ. ಅವನ ಸನಿಹದಲ್ಲಿ ಅವನ ಶರೀರದ ಗಾಳಿ ಸೋಂಕಿದ್ರೆ ಸಾಕು, ಮನುಷ್ಯನಿಗೆ ವಿಶಿಷ್ಟವಾದ ಚೈತನ್ಯ ಬರ್ತದೆ. ಭೂಮಿಯಲ್ಲಿರುವ ದೇವತೆಯೋ ಅನ್ನುವ ಹಾಗೆ ಆತ ಇದ್ದಾನೆ. ನಿನ್ನನ್ನು ನೋಡಿದರೆ ಆತನಿಗೆ ಸದೃಶಳಾದ ಪತ್ನಿ ಅಂತ ನಮಗೆ ಅನಿಸ್ತದೆ ಅಂತ ಈ ಹಂಸವೂ ಕೂಡ ಇದೇ ಮಾತನ್ನು ಹೇಳಿತು. ಒಟ್ಟಿನಲ್ಲಿ ಈಕೆಗೆ ಮನಸ್ಸಿನಲ್ಲಿ ನಲನ ಬಗ್ಗೆ ಭಾವನೆ ಅಂಕುರಿಸುವುದಕ್ಕೆ ಪ್ರಾರಂಭವಾಗಿದೆ. ಆ ಹಂಸವನ್ನು ಅದು ಅಷ್ಟು ಹೇಳಿದಾಗ ಇವಳು ಹೇಳ್ತಾಳೆ, ನೀನು ನನ್ನ ಬಗ್ಗೆಯೂ ಅಲ್ಲಿ ಹೋಗಿ ಹೇಳ್ತೀಯಾ ಅಂತ ಕೇಳ್ತಾಳೆ. ಇದು ನಾವು ಅಷ್ಟು ಮಾಡ್ತೇವೆ ಅಂತ ಹೇಳಿತು. ನಲನ ಹತ್ತಿರ ಹೋಯಿತು. ನಲ ತನ್ನ ನಿಷಧ ದೇಶದಲ್ಲಿ ಸರೋವರದ ಹತ್ತಿರಕ್ಕೆ ಬರುವಾಗ ಅಲ್ಲಿ ಈ ಹಂಸಗಳು ಕಾಣಿಸಿಕೊಂಡಿದ್ದಾವೆ. ಹಂಸಗಳನ್ನು ಹಿಡಿಯುವುದಕ್ಕೆ ಅಂತ ಹೋದರೆ ಹಂಸಗಳು ಸಿಗುವುದಿಲ್ಲ. ಕೊನೆಗೆ ಒಂದು ಹಂಸ ಸಿಕ್ಕಿ ಹಾಕಿಕೊಳ್ತದೆ. ಸಿಕ್ಕಿ ಹಾಕಿಕೊಂಡ ಹಂಸ ಹೇಳಿತು, ನಾನು ನಿನ್ನ ಬಗ್ಗೆ ನಳನ ಅದನ್ನು ಅಲ್ಲಿ ಹೋಗಿ ದಮಯಂತಿ ಹತ್ರ ಹೇಳ್ತೇನೆ ಅಂತ ಹೇಳಿತು. ನಳನಿಗೆ ದಮಯಂತಿಯ ವಿಷಯ ಕೇಳಿಯೇ ಮನಸ್ಸು ಅಷ್ಟು ಉತ್ಕರ್ಷಕ್ಕೆ ಪ್ರಫುಲ್ಲತೆಗೆ ಬಂದು ಹೋಯಿತು. ಹಂಸವನ್ನು ಬಿಟ್ಟ. ಹಂಸ ದಮಯಂತಿಯನ್ನು ಒಂದಷ್ಟು ವರ್ಣನೆ ಮಾಡಿತು. ಅದು ಏನು ವರ್ಣನೆ ಮಾಡಿತು ಅಂತ ಹೇಳಲಿಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು, ನಮಗೆ ಅಷ್ಟೆಲ್ಲ ಬೇಕು. ತುಂಬ ತುಂಬ ಚಂದ, ತುಂಬ ತುಂಬ ಒಳ್ಳೆಯವಳು, ಇಷ್ಟು ತಿಳ್ಕೊಂಡ್ರೆ ಸಾಕು. ಅಷ್ಟನ್ನು ಅದು ವರ್ಣನೆ ಮಾಡಿತು. ಹೀಗಾಗಿ ಚತುರ್ಮುಖ ಬ್ರಹ್ಮನಿಂದ ಪ್ರೇರಿತವಾದ, ಯಾಕಂದರೆ ಹಂಸ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಚತುರ್ಮುಖ ಅಂದಲ್ವಾ. ಈ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ಒಂದು ಗಲಾಟೆ ನಡೆಯಿತು. ಆ ಗಲಾಟೆಯ ಹೊತ್ತಿಗೆ ಒಬ್ಬ ಮಹರ್ಷಿ ಲೋಮಶ ಏನು ಹೇಳ್ತಾನೆ ಗೊತ್ತೋ, ಮಹಾಭಾರತದ್ದೇ ಕಥೆ. ಲೋಮಶ ಹೇಳ್ತಾನೆ, ತ್ರಿಮೂರ್ತಿಗಳಲ್ಲಿ ಅವರು ಶ್ರೇಷ್ಠರು ಇವರು ಶ್ರೇಷ್ಠರು ಅಂತ ಯೋಚಿಸಬಾರ್ದು. ಯಾಕಂದರೆ ದೇವತೆಗಳು ಅವರವರ ಕರ್ತವ್ಯವನ್ನು ಲೋಕಕ್ಕೆ ಕ್ಷೇಮವಾಗುವ ಹಾಗೆ ನಡೆಸ್ತಾರೆ. ಅದರಲ್ಲಿ ಶಿಕ್ಷಣ ಮಂತ್ರಿ ಶ್ರೇಷ್ಠನೋ ವೈದ್ಯಕೀಯ ಮಂತ್ರಿ ಶ್ರೇಷ್ಠನೋ ಅಂತೆಲ್ಲ ನಾವು ಗಲಾಟೆ ಮಾಡಲಿಕ್ಕುಂಟ. ಅದೇನಿದ್ರು ಸಂಪುಟ ಹಂಚೋ ಹೊತ್ತಿಗೆ ಒಳಗೊಳಗೆ ಗಲಾಟೆ ಆಗಬೇಕು, ನಾವೆಲ್ಲ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಬಾರ್ದಲ್ಲ. ಹಾಗೆ ಈ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಂತ ವಿಮರ್ಶೆ ಮಾಡಲಿಕ್ಕಿಲ್ಲ. ಅಲ್ಲ, ಶ್ರೇಷ್ಠ ಅಂತ ವಿಮರ್ಶೆ ಮಾಡುವುದಲ್ಲ, ವಾಸ್ತವ ಏನು ಅಂತ ಕೇಳಿದ್ದು. ವಾಸ್ತವ ಏನು ಅಂತ ಕೇಳುವುದಾದರೆ ತುಂಬ ಕಷ್ಟ ಇಲ್ಲ. ಯಾರು ಅಪ್ಪ, ಯಾರು ಮಗ, ಯಾರು ಮೊಮ್ಮಗ ಅಂತ ನೋಡಿದರೆ ಸಾಕಾಗ್ತದೆ. ಯಾರು ಯಾವ ವಾಹನದಲ್ಲಿ ಸಂಚರಿಸ್ತಾರೆ ಅಂತ ನೋಡಿದರೆ ಸಾಕು. ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ. ಶಂಕರನ ಅಪ್ಪ ಬ್ರಹ್ಮದೇವರು, ಬ್ರಹ್ಮದೇವನ ಅಪ್ಪ ನಾರಾಯಣ. ಅಲ್ಲ, ಅವರ ವಾಹನ ನೋಡಿದರೆ ಗೊತ್ತಾಗ್ತದೆ. ಹೇಗೆಂದರೆ ನೋಡು, ವಿಮಾನದಲ್ಲಿ ಹಾರುವ ವ್ಯಕ್ತಿ ಅಥವಾ ಹಡಗಿನಲ್ಲಿ ಓಡಾಡುವ ವ್ಯಕ್ತಿ ಅಥವಾ ಬಂಡಿಯಲ್ಲಿ ಸಂಚರಿಸುವ ವ್ಯಕ್ತಿ, ಇವರಲ್ಲಿ ತಾರತಮ್ಯವನ್ನು ತಿಳ್ಕೊಳ್ಳುವ ಹಾಗೆ. ಒಬ್ಬ ಗರುಡ ವಾಹನನಾಗಿದ್ದಾನೆ, ಇನ್ನೊಬ್ಬ ಹಂಸ ವಾಹನನಾಗಿದ್ದಾನೆ, ಮತ್ತೊಬ್ಬ ನಂದಿ ವಾಹನನಾಗಿದ್ದಾನೆ. ಅದ ದೇವತಾ ತಾರತಮ್ಯವನ್ನು ತಿಳಿಯುವುದಕ್ಕೆ ಅಲ್ವೇ ಅವರು ಆಯಾಯ ವಾಹನವನ್ನು ಇಟ್ಟುಕೊಂಡಿರುವುದು ಅಂತ ಒಂದು ತಮಾಷೆಯ ಸ್ವರೂಪದಲ್ಲಿ ಲೋಮಶ ಮಾತಾಡ್ತಾನೆ. ಹಂಸ ವಾಹನ ಅಂತ ಹೇಳಿದರೆ ಅದು ಚತುರ್ಮುಖ ಬ್ರಹ್ಮದೇವ. ಇಲ್ಲಿ ಬಂಗಾರದ ಹಂಸಗಳು ಬಂದು ಇವರಿಬ್ಬರ ಸಂಬಂಧವನ್ನು ಹಚ್ಚಿದ್ದಾವೆ ಅಂತ ಹೇಳಿದರೆ ಚತುರ್ಮುಖನೇ ಹಣೆ ಬರಹವನ್ನು ಹಾಗೆ ಅಂತ ಲೇಖನ ಮಾಡಿದ್ದಾನೆ ಅಂತ ಅರ್ಥ. ಇವರಿಬ್ಬರ ಸಂಸಾರ ನಡೆಯಬೇಕು ಅಂತ. ಅಂತೂ ಇವರು ಅಲೌಕಿಕವಾದಂತಹ ಮಾತುಗಳಿಂದ ತಮ್ಮಲ್ಲಿ ತಾವು ಅನುರಕ್ತರಾಗಿ ಹೋಗಿದ್ದಾರೆ. ದಮಯಂತಿಯಂತೂ ತನ್ನನ್ನು ತಾನು ನಲನಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದಾಳೆ. ಇಂತಹ ಪ್ರಸಂಗದಲ್ಲಿ ರಾಜ ಭೀಷ್ಮ ಅಥವಾ ಭೀಮಸೇನ, ವಿದರ್ಭ ದೇಶದ ಅರಸನಾದಂತಹ ಭೀಮಸೇನ, ಅದು ವಿದರ್ಭ ಅಂತ ಹೇಳಿದ ಕೂಡಲೇ ಭೀಷ್ಮ ಅಂತ ಬಾಯಲ್ಲಿ ಬರ್ತದೆ. ಯಾಕಂದರೆ ಅದೇ ವಿದರ್ಭ ದೇಶದ ಮಗಳು ರುಕ್ಮಿಣೀ ದೇವಿ. ಆ ರುಕ್ಮಿಣೀ ದೇವಿಯು ಕುಂಡಿನಪುರದಲ್ಲೇ ಬೆಳೆದದ್ದು. ಮುಂದಕ್ಕೆ ಸುಮಾರು 2 ಯುಗದ ಅಂತರ ಇದೆ ಅದಕ್ಕೆ. ಇದು ಕೃತಯುಗದ ಕಥೆ, ರುಕ್ಮಿಣಿಯ ಕಥೆ ದ್ವಾಪರ ಯುಗದ ಕಥೆ. ಅದು ದೇಶ ಒಂದೇ, ವಿದರ್ಭ ದೇಶವೇ. ವಿದರ್ಭ ದೇಶದಲ್ಲಿ ಕುಂಡಿನಪುರವೇ. ಈಗ ಇರತಕ್ಕಂಥವ ಭೀಮಸೇನ ರಾಜ. ಭೀಮಸೇನ ತನ್ನ ದೇಶದ ಸಂಪ್ರದಾಯದ ಪ್ರಕಾರ ಬೆಳೆದು ನಿಂತಹ ದಮಯಂತಿಗೆ ಸ್ವಯಂವರದ ವ್ಯವಸ್ಥೆಯನ್ನು ಮಾಡಿದ. ಎಲ್ಲ ಕಡೆಗೂ ಸ್ವಯಂವರಕ್ಕೋಸ್ಕರ ಆಹ್ವಾನ ಪತ್ರಿಕೆಗಳು ಸಾಗಿದವು. ಇಷ್ಟರಲ್ಲಿ ಒಂದು ಘಟನೆ ನಡೀತದೆ. ದೇವಲೋಕದಲ್ಲಿ ಇಂದ್ರನಿಗೆ ಸ್ವಲ್ಪ ಆಲೋಚನೆಗೆ ಬೀಳ್ತದಂತೆ. ಏನಂದರೆ, ಯಾಕೋ ಆಗಾಗ ನಮ್ಮಲ್ಲಿಗೆ ಮಹಾಕ್ಷತ್ರಿಯರೆಲ್ಲ ಬರ್ತಾ ಇದ್ರಲ್ಲ ನಮ್ಮ ದೇವಲೋಕಕ್ಕೆ, ಈಗ ಕೆಲವು ದಿವಸಗಳಿಂದ ಯಾರೂ ಬರ್ತಾ ಇಲ್ಲ ಯಾಕೆ ಅಂತ. ದೇವಲೋಕಕ್ಕೆ ದೊಡ್ಡ ದೊಡ್ಡ ವೀರರು ಹೋಗ್ತಾ ಇದ್ದರು. ಯಾರು ವೀರರು ಹೋಗುವುದು ದೇವಲೋಕಕ್ಕೆ? ಯುದ್ಧದಲ್ಲಿ ಹೋರಾಡಿ ಎದೆಗೆ ಎದೆಗೊಟ್ಟು ಸತ್ತವರೆಲ್ಲ ದೇವಲೋಕಕ್ಕೆ ಹೋಗ್ತಾರೆ ಅಂತ. ದ್ವಾವಿಮೌ ಪುರುಷವು ಲೋಕೆ ಸೂರ್ಯಮಂಡಲ ಭೇದಿನೌ ಪರಿವ್ರಾಟ್ ಯೋಗಯುಕ್ತಶ್ಚ ರಣೇ ಚಾಭಿಮುಖೇ ಹತಃ ಅಂತ. ಯುದ್ಧದಲ್ಲಿ ಎದುರಿಗೆ ಎದುರು ಎದೆಗೊಟ್ಟು ಹೋರಾಡಿ ಸತ್ತವನಿಗೆ ವೀರಸ್ವರ್ಗ ಅಂತ ಒಂದು ಶಾಸ್ತ್ರದ ಮಾತು. ವೀರಸ್ವರ್ಗ ಅಂದರೆ ಏನು? ದೇವೇಂದ್ರನ ಹತ್ರ ಹೋಗ್ತಾರೆ ಅಂತ. ದೇವೇಂದ್ರನಿಗೆ ಆಶ್ಚರ್ಯ, ಯಾಕೋ ಕೆಲವು ದಿವಸಗಳಿಂದ ಯುದ್ಧಗಳೇ ನಡೀತಾ ಇಲ್ವಾ? ಈ
ಕೆಳಗೆ ಭೂಮಿಯಲ್ಲಿ ಯಾವ ಕ್ಷತ್ರಿಯರೂ ಬರ್ತಾ ಇಲ್ವಲ್ಲ ಅಂತ. ಅದಕ್ಕೆ ಸರಿಯಾಗಿ ಅಲ್ಲಿಗೆ ನಾರದರು ಮತ್ತು ಪರ್ವತ ಅಂತ ಹೇಳುವ ಇಬ್ಬರು ಋಷಿಗಳು ಹೋದರು. ನೋಡಿ, ನಾರದ ಅಂತ ಋಷಿಗಳಿಗೆ ಹೆಸರಿದ್ದರೆ ನಮಗೆ ಹೆಚ್ಚು ಬೇಸರ ಆಗೋದಿಲ್ಲ, ನಮ್ಮಲ್ಲೂ ತುಂಬ ಹೆಸರಿನವರಿದ್ದಾರೆ ಅಂತ ಖುಷಿ ಇರ್ತದೆ. ಆದರೆ ಒಬ್ಬ ಋಷಿಗೆ ಪರ್ವತ ಅಂತ ಹೆಸರು. ತುಂಬುರು, ನಾರದ, ಪರ್ವತ ಇವರೆಲ್ಲ ಬಹಳ ಪ್ರಸಿದ್ಧವಾದಂತಹ ಋಷಿಗಳು. ನಾರದ ಪರ್ವತಶ್ಚೈವ ಉಭೌ ತತ್ರ ಪ್ರಜಗ್ಮತುಹು, ಇವರಿಬ್ಬರೂ ಕೂಡ ಇಂದ್ರನ ಹತ್ರ ಹೋದರಂತೆ. ಪರ್ವತ ಅಂದರೂ ಕೂಡ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ಸಾಗುವವ ಅಂತ ಅರ್ಥ. ಪರ್ವ ಅಂದರೆ ದೊಡ್ಡ ದೊಡ್ಡ ಮೆಟ್ಟಲುಗಳು, ಅದನ್ನು ಇಟ್ಟುಕೊಂಡು ಎತ್ತರಕ್ಕೆ ಹೋದವನಿಗೆ ಪರ್ವತ ಅಂತ ಹೆಸರು. ಜ್ಞಾನದಲ್ಲಿ ಎತ್ತರದ ಒಬ್ಬ ಮಹರ್ಷಿ ಪರ್ವತ. ಅವನು ಹೋದಾಗ ಇಂದ್ರ ಕೇಳ್ತಾನೆ, ನೀವಿಬ್ಬರೂ ಕೂಡ ಸಿಕ್ಕಾಬಟ್ಟೆ ತಿರುಗಾಡುವವರಲ್ಲ, ಯಾಕೆ ಈ ಭೂಮಿಯಲ್ಲಿ ಏನು ಗಲಾಟೆಗಳೇ ಆಗ್ತಾ ಇಲ್ಲ? ನಮಗೆ ಅಲ್ಲಿ ಗಲಾಟೆ ಆಗ್ತಾ ಇದ್ದರೆ ನಮಗೆ ಸಮಾಧಾನ, ಅಲ್ಲಿ ಯಾರಾದರೂ ಹೊಡೆದು ಬಡ್ದು ಒಬ್ಬರು ಇಲ್ಲಿ ಬರ್ತಾ ಇರಬೇಕು. ಆಗಾಗ ಬಂದಾಗ ಊರಿನ ಸಮಾಚಾರ ನಮಗೆ ಗೊತ್ತಾಗ್ತಾ ಇರ್ತದೆ. ಈಗ ಏನೂ ಇಲ್ಲ, ಏನು ಕಥೆ? ಅದಕ್ಕೆ ಪರ್ವತ ಹೇಳ್ತಾನೆ, ಅದೊಂದು ದೊಡ್ಡ ವಿಷಯ. ಅಲ್ಲಿ ದಮಯಂತಿಯ ಸ್ವಯಂವರ ನಡೀತಾ ಇರುವುದರಿಂದ ಹೀಗೆ ಅಂತ. ಇಲ್ಲಿ ದಮಯಂತಿಯ ಸ್ವಯಂವರದ ಕಾರಣದಿಂದ ಯುದ್ಧವೂ ಇಲ್ಲ ಅಂತ. ಎಲ್ಲ ಕ್ಷತ್ರಿಯರು ಕೂಡ ಹೋಗಿ ವಿದರ್ಭ ದೇಶದಲ್ಲಿ ರಾಶಿ ಬಿದ್ದಿದ್ದಾರೆ. ಸ್ವಯಂವರದಲ್ಲಿ ಭಾಗವಹಿಸುವುದಕ್ಕೋಸ್ಕರ ಎಲ್ಲ ಕಡೆಯಲ್ಲೂ ಯುದ್ಧ ವಿರಾಮ ಘೋಷಣೆ ಆಗಿದೆ. ಇನ್ನು ಈ ಸ್ವಯಂವರ ಮುಗಿಯಲ್ಲೇ ತನಕ ಯಾರು ಎಲ್ಲೂ ಹೋರಾಡುವ ಹಾಗಿಲ್ಲ ಅಂತ. ಎಲ್ಲರೂ ಕೂಡ ಮದುವೆಯಲ್ಲಿ ಭಾಗವಹಿಸುವುದಕ್ಕೆ ಅಂತ ಹೋಗಿದ್ದಾರೆ. ಇಂದ್ರ ಪ್ರಶ್ನಿಸ್ತಾನೆ, ಅದೇನು ಅಷ್ಟು ಮಹತ್ವ? ಎಷ್ಟೆಷ್ಟೋ ಸ್ವಯಂವರಗಳು ನಡೀತಾ ಇರ್ತವೆ. ಸ್ವಯಂವರ ನಡೆಯದೇ ಇರುವುದು ಅಂದರೆ ಅಧಿಕ ಮಾಸದಲ್ಲಿ ಮಾತ್ರ. ಉಳಿದ ದಿವಸಗಳಲ್ಲೆಲ್ಲ ಒಂದಲ್ಲ ಒಂದು ಮದುವೆಗಳು ನಡೀತಾ ಇರ್ತಾವಲ್ಲ. ಈ ಕಾಲದಲ್ಲಿ ಅದೇನು ಅಂಥ ಮಹತ್ವದ ವಿವಾಹ ಇದು? ಆವಾಗ ನಾರದರು ಪರ್ವತ ಇಬ್ಬರೂ ಹೇಳ್ತಾರೆ, ದೇವಲೋಕದಲ್ಲಿ ಅಂಥ ಹೆಣ್ಣು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುಣ ಸಂಪನ್ನೆ, ಶೀಲ ಸಂಪನ್ನೆ, ರೂಪ ಸಂಪನ್ನೆ, ನೀನು ಇಲ್ಲಿರ್ತಕ್ಕಂತಹ ತಿಲೋತ್ತಮೆಯಿಂದ ಪ್ರಾರಂಭಿಸಿ ಘೃತಾಚಿಯ ತನಕ ಲೆಕ್ಕ ಹಾಕಿದರೂ ಕೂಡ ಅಂಥ ವ್ಯಕ್ತಿತ್ವವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರೂಪ ಇರ್ಬೋದು, ಆದರೆ ಉಳಿದದ್ದು ಎಲ್ಲಿ ಸಿಗ್ತದೆ ದೇವಲೋಕದಲ್ಲಿ? ಆದರೆ ಆಕೆ ಮಾನವ ಸ್ತ್ರೀಯಾದರೂ ಕೂಡ ದಮನ ಮಹರ್ಷಿ ಕೊಟ್ಟಂತಹ ವೈಷ್ಣವ ಮಂತ್ರ ಪ್ರಭಾವದಿಂದ ಆವಿರ್ಭವಿಸಿದ ಸಾಕ್ಷಾತ್ ಮಹಾಲಕ್ಷ್ಮಿಯ ಹಾಗೆ ಕಾಣ್ತಕ್ಕಂಥ ಹೆಣ್ಣುಮಗಳು. ಆಕೆಯನ್ನು ನಾವೆಲ್ಲ ಆಲೋಚಿಸಿದ ಹಾಗೆ ನಲನಿಗೆ ಕೊಟ್ಟು ಮದುವೆ ಮಾಡಬೇಕಿತ್ತು. ಇವರು ಸ್ವಯಂವರದ ಏರ್ಪಾಟು ಮಾಡಿದ್ದು ಅಷ್ಟು ಸಮಂಜಸ ಅಂತ ನನಗೆ ಅನಿಸುವುದಿಲ್ಲ. ನಲ ಅದಕ್ಕೆ ಸರಿಯಾದ ವ್ಯಕ್ತಿ ಅಲ್ಲಿ ಆವಿರ್ಭವಿಸಿದ್ದಾನೆ. ಅದು ವೈಷ್ಣವ ಮಂತ್ರದಿಂದಾಗಿ ಆವಿರ್ಭವಿಸಿದ ವೀರಸೇನನ ಮಗ ಅವ. ಆದ್ದರಿಂದ ಅವರಿಬ್ಬರು ವಿವಾಹವಾಗುವುದು ಸಮಂಜಸವಾಗಿದೆ. ಆದರೆ ಕುಂಡಿನಪುರದ ಸಂಪ್ರದಾಯ ಏನು? ಅದು ಸ್ವಯಂವರ ನಡೆಯಬೇಕು ಅಂತ. ಅದಕ್ಕಾಗಿ ಸ್ವಯಂವರವನ್ನು ಏರ್ಪಡಿಸಿದ್ದಾರೆ. ಎಲ್ಲರೂ ಅಲ್ಲಿ ಸೇರಿದ್ದಾರೆ. ಆವಾಗ ಇಂದ್ರ ಪಕ್ಕದಲ್ಲಿದ್ದ ಅಗ್ನಿಯನ್ನು ನೋಡಿ ಹೇಳ್ತಾನೆ, ಹೇಗೂ ನಾವು ಸ್ವಯಂವರಕ್ಕೆ ಹೋದರೆ ಆಗ್ಬೋದಲ್ವ? ಪರ್ವತ ಹೇಳ್ತಾನೆ, ನೀವು ಹೋಗುವುದು ವೇಸ್ಟ್ ಅಂತ ಹೇಳ್ತಾನೆ. ಅದು ನಲನಿಗೆ ಅಂತ ನಾವೆಲ್ಲ ತೀರ್ಮಾನಿಸಿ ಆಗಿದೆ, ನೀವೆಲ್ಲ ಹೋಗಬೇಕಾಗಿಲ್ಲ. ನೀನು ಹಾಗೆ ಹೇಳುವುದಾದರೆ ಹೋಗಿಯೇ ಹೋಗ್ತೇವೆ ಅಂತ ಈ 4 ಜನ ದೇವತೆಗಳು, ಯಾರು? ಇಂದ್ರ, ಅಗ್ನಿ, ಯಮ ಮತ್ತು ವರುಣ. ಪಕ್ಕದಲ್ಲಿದ್ದ ಒಬ್ಬ ಬಿಟ್ಟ, ನಿರುತಿ ಒಬ್ಬ ನನಗೆ ಹೇಗೂ ಮಾಲೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಿಟ್ಟು ಹೋದ. ಈ ಇಂದ್ರ, ಅಗ್ನಿ, ಯಮ ಮತ್ತು ವರುಣ ಅಂತ 4 ದೇವತೆಗಳು ತಾವು ಸ್ವಯಂವರದಲ್ಲಿ ಭಾಗವಹಿಸುವುದಕ್ಕೆ ತೀರ್ಮಾನಿಸಿದರಂತೆ. ಮನುಷ್ಯರಿಗೆ ನಡೆಯುವ ಸ್ವಯಂವರದಲ್ಲಿ ದೇವತೆಗಳ ಭಾಗವಹಿಸುವಿಕೆ, ಇದನ್ನು ನಾವು ಇತಿಹಾಸ ಪುರಾಣಗಳಲ್ಲಿ ಗಮನಿಸಿದರೆ ಒಂದು 4-5 ಪ್ರಸಂಗಗಳಿದ್ದಾವೆ. ಒಬ್ಬಳು ಶುಕಿ ಅಂತ ಹೇಳತಕ್ಕಂತಹ ರಾಜಸುತೆಯ ವಿವಾಹವಾಗುವಾಗ ಸಾಕ್ಷಾತ್ ಅಗ್ನಿಯೇ ಆಕೆಯನ್ನು ಪತ್ನಿಯನ್ನಾಗಿ ಸ್ವೀಕರಿಸ್ತಾನೆ ಅಂತ ಋಗ್ವೇದದ ಮಂತ್ರದಲ್ಲಿ ಆ ಕಥೆ ಬರ್ತದೆ. ಹಾಗೆ ಇಲ್ಲಿ ದಮಯಂತಿಯ ಸ್ವಯಂವರದಲ್ಲಿ 4 ದೇವತೆಗಳು ಪ್ರವೇಶ ಮಾಡಿದರು. ಅವರು ಬರ್ತಾ ಇದ್ದಾರೆ. ಸ್ವಯಂವರಕ್ಕೆ ಅಂತ ಬರುವಾಗ ಇತ್ತ ಕಡೆಯಿಂದ ನಿಷಧ ದೇಶದಿಂದ ರಥದಲ್ಲಿ ಕುಳಿತು ನಲ ತಾನು ಕುದುರೆಗಳನ್ನು ಓಡಿಸಿಕೊಂಡು ಸಾರಥಿಯ ಜಾಗದಲ್ಲಿ ತಾನು ಕೂತ್ಕೊಂಡು ಬರ್ತಾನಂತೆ. ನಳನಿಗೆ ಗೊತ್ತಿಲ್ಲದೇ ಇದ್ದ ವಿದ್ಯೆ ಇಲ್ಲ, ಅಶ್ವಹೃದಯವನ್ನು ಬಲ್ಲವ. ವೇಗವಾಗಿ ರಥವನ್ನು ಓಡಿಸಿಕೊಂಡು ನಲ ಬರ್ತಾ ಇದ್ದರೆ ಇಂದ್ರಾದಿ ದೇವತೆಗಳು ನೋಡಿದರು. ಓ, ದಮಯಂತಿ ಮಾಲೆ ಹಾಕೋದು ಇವನಿಗಲ್ವ, ಸ್ವಲ್ಪ ಪರೀಕ್ಷೆ ಮಾಡಬೇಕು ಇವನನ್ನು ಅಂತ ಹೇಳಿ ಇವರು ಮುಂದೆ ಪ್ರತ್ಯಕ್ಷರಾಗಿ ರಥವನ್ನು ನಿಲ್ಲಿಸಿದರು. ನಲ 4 ದೇವತೆಗಳಿಗೆ ತಾನು ಪ್ರಣಾಮ ಮಾಡ್ತಾನೆ. ಈ ಮನುಷ್ಯ ಮಾತ್ರನಿಂದ ತಮಗೆ ಏನು ಸೇವೆ ಆಗಬೇಕು ಸ್ವಾಮಿ ಹೇಳಿ, ನಾನು ಏನು ಹೇಳ್ತೀರಿ ಆ ಸೇವೆಯನ್ನು ನಡೆಸ್ತೇನೆ. ಕರಿಷ್ಯಾಮಿ ವಚಃ ತವ, ನೀವು ಏನು ಹೇಳ್ತೀರಿ ಅದನ್ನು ಮಾಡ್ತೇನೆ ಅಂತ ಹೇಳಿಬಿಟ್ಟ. ಆಗ ಇಂದ್ರ ಹೇಳ್ತಾನೆ, ನಾವು 4 ಜನ ಒಂದೇ ಕೆಲಸ ಕೊಡೋದು, ಅದನ್ನು ನೀನು ಯಥಾಪ್ರಕಾರ ನಡೆಸಬೇಕು. ಏನು ಕೆಲಸ? ದಮಯಂತಿಯ ಸ್ವಯಂವರಕ್ಕೋಸ್ಕರ ನಾವು ಬರ್ತಾ ಇರುವವರು. ನಾಳೆಯ ದಿವಸ ಸ್ವಯಂವರದಲ್ಲಿ ನಾವು ಕೂಡ ಇದ್ದೇವೆ. ಆದರೆ ನಮಗೆ ಸುತ್ತಮುತ್ತ ಮಾತು ಕೇಳಿದ್ದೇನು ಅಂತ ಹೇಳಿದರೆ, ನಳನಿಗೂ ದಮಯಂತಿಗೂ ತುಂಬ ಅನ್ಯೋನ್ಯತೆ ಇದೆ ಅಂತ ಕೇಳಿದ್ದೇವೆ. ಆದರೆ ನೀನು ಇವತ್ತು ನಮ್ಮ ದಾಸ, ಹೇಳಿದ್ದನ್ನು ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಿ. ಹಾಗಾಗಿ ನಿನಗೆ ನನ್ನ ಆದೇಶ ಏನು ಅಂದರೆ, ನೀನು ಈ ಕ್ಷಣ ದಮಯಂತಿಯ ಅಂತಃಪುರವನ್ನು ಪ್ರವೇಶ ಮಾಡಬೇಕು.
ನಾನು ಇಂದ್ರಾದಿಗಳಿಂದ ಕಳಿಸಲ್ಪಟ್ಟ ದೂತ ಅಂತ ಅವರ ಹತ್ರ ಹೇಳಿಕೊಳ್ಬೇಕು. ಹೇಳಿಕೊಂಡು ನಾಳೆ ದಿವಸ ಸ್ವಯಂವರದಲ್ಲಿ ಈ 4 ದೇವತೆಗಳು ಭಾಗವಹಿಸ್ತಾರೆ. ಅವರಲ್ಲಿ 4ರಲ್ಲಿ ಯಾರನ್ನಾದರೂ ಒಬ್ಬರನ್ನು ನೀನು ವರಿಸತಕ್ಕದ್ದು ಅಂತ ಆಕೆಗೆ ಆದೇಶ ಮಾಡಿ, ಆಮೇಲೆ ಹೀಗೆ ಹೇಳಿದ್ದೇನೆ, ಅವಳು ಹೀಗೆ ಉತ್ತರಿಸಿದ್ದಾಳೆ ಅಂತ ನನಗೆ ಬಂದು ಹೇಳಬೇಕು. ಇಷ್ಟು ನಿನ್ನ ಕೆಲಸ. ನಲನಿಗೆ ಹೇಗಾಗಬೇಡ, ತಾನು ದಮಯಂತಿಯನ್ನು ವರಿಸಿ ಆಗಿದೆ, ದಮಯಂತಿಯೂ ಈತನನ್ನು ವರಿಸಿ ಆಗಿದೆ. ಈ ಸ್ಥಿತಿಯಲ್ಲಿ ದೇವತೆಗಳ ಹತ್ರ ಕೈ ಮುಗಿತಾನೆ. ನಾನು ಈ ಕೆಲಸ ಮಾಡುವುದಿಲ್ಲ ಅಂತ ಹೇಳಲಾರೆ, ಆದರೆ ಮಾಡುವುದು ಸರಿಯಲ್ಲ ಅಂತ ಹೇಳುವ ಅಧಿಕಾರ ನನಗಿದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಯಥೈಕತ್ರ ಸಮವೇತೆ, ಒಂದೇ ವಿಷಯದಲ್ಲಿ ಇಬ್ಬರೂ ಮುಂದುವರಿತಾ ಇರುವಾಗ ಈ ಕೆಲಸವನ್ನು ಅವರಿಗೆ ಅರ್ಪಿಸುವಂಥದ್ದು ಅನ್ನುವುದು ತಪ್ಪಾಗುವುದಿಲ್ವೇ? ನಾನು ಕೂಡ ಸ್ವಯಂವರಕ್ಕೋಸ್ಕರವೇ ಹೋಗೋದು. ಈ ಕುತ್ತಿಗೆಗೆ ಆಕೆ ಮಾಲೆಯನ್ನು ಹಾಕಬೇಕು ಅಂತ ಯೋಚನೆ ಮಾಡಿಯೇ ನಾನು ಹೊರಟವ. ನೀವು ಕೂಡ ಅದಕ್ಕೋಸ್ಕರವೇ ಹೊರಟದ್ದು. ಅಂಥ ಕೆಲಸದಲ್ಲಿ ನಾನು ಹೋಗಿ ನನ್ನ ಕುತ್ತಿಗೆಗೆ ಹಾಕಬೇಡ, ಅವರ ಕುತ್ತಿಗೆಗೆ ಹಾಕು ಅಂತ ಹೇಳಲಿಕ್ಕೆ ಇದು ಸ್ವಯಂವರ ಅಲ್ವಾ? ಸ್ವಯಂವರ ಅಂದರೆ ಆಕೆ ಯಾರನ್ನು ಅಪೇಕ್ಷಿಸ್ತಾಳೋ ಅವರ ಕಂಠಕ್ಕೆ ತಾನು ಮಾಲೆಯನ್ನು ಹಾಕುವುದು ಅಂತ. ಆ ಸ್ವಯಂವರ ಅನ್ನುವ ಕೆಲಸವೇ ಭಗ್ನವಾಗುವ ಹಾಗೆ ನೀನು ಇಂಥವರಿಗೆ ಹಾಕಬೇಕು, ಇಲ್ಲದೆ ಹೋದರೆ ಹೀಗಾಗೋಗುತ್ತೆ ಅಂತ ಮಾಡಿದರೆ ಅದು ಸ್ವಯಂವರ ಹೇಗಾಗ್ತದೆ? ಆದ್ದರಿಂದ ನಾನು ಈ ರೀತಿಯ ಕೆಲಸ ಮಾಡಿದರೆ ಇದು ಆ ಕಡೆಗೆ ರಾಜನ ವ್ಯವಹಾರಕ್ಕೆ ನಾನು ಕೈ ಹಾಕಿದ ದೋಷ ಬರುವುದಿಲ್ವೇ? ಅದರಿಂದ ಸಮಂಜಸ ಅಲ್ವಲ್ಲ. ಆವಾಗ ಇಂದ್ರ ಹೇಳ್ತಾನೆ, ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಿ, ಮಾಡ್ತೀಯೋ ಬಿಡ್ತೀಯೋ ಬೇರೆ ಪ್ರಶ್ನೆ, ನಾವು ಹೇಳುವುದನ್ನು ಹೇಳಿ ಆಗಿದೆ. ನಲ ಹೇಳಿದ, ನಾನು ಸುತರಾಮ್ ಮಾಡ್ತೇನೆ, ಆದರೆ ನನಗೊಂದು ಸಮಸ್ಯೆ ಇದೆ. ಅಂತಃಪುರಕ್ಕೆ ಹೋಗಬೇಕು ಅಂತಾದರೆ ಅದು ಭೀಮಸೇನ ರಾಜ, ಆತನ ಕೀರ್ತಿ ಲೋಕದಲ್ಲೆಲ್ಲ ಪ್ರಸಿದ್ಧ, ಪೌರುಷದಲ್ಲಿ ಪ್ರಸಿದ್ಧನಾದವ. ಅಂತಃಪುರ ಅನ್ನುವುದು ಅತ್ಯಂತ ಸುರಕ್ಷಿತವಾದ ಪ್ರದೇಶ. ನಾನು ಹೇಗೆ ಹೋಗುವುದು, ಹೇಗೆ ಆಕೆಗೆ ಸಂದೇಶವನ್ನು ತಲುಪಿಸುವುದು? ಆಗ ಯಮ ಹೇಳ್ತಾನೆ, ಏನು ಯೋಚಿಸಬೇಡ, ನೀನು ಎಲ್ಲಿ ಹೋದರೂ ಯಾರೂ ತಡೆಯುವುದಿಲ್ಲ. ನಾವು ನಮ್ಮ ಶಕ್ತಿಯನ್ನು ನಿನ್ನ ಜೊತೆಗೆ ಬಿಟ್ಟಿರ್ತೇವೆ, ನಿನ್ನಲ್ಲಿ ಅಂತರ್ಧಾನ ಶಕ್ತಿ ಇರ್ತದೆ. ಆಕೆ ಕಾಣ್ತಾಳೆ, ಆಕೆಯ ಪರಿವಾರ ಕಾಣ್ತದೆ, ಬೇರೆ ಯಾರೂ ನಿನ್ನನ್ನು ನೋಡುವುದಿಲ್ಲ. ಇವನು ಕ್ಷಣ ಮಾತ್ರದಲ್ಲಿ ಆಕೆಯ ಅಂತಃಪುರವನ್ನು ಪ್ರವೇಶಿಸಿದ್ದಾನೆ. ಇಂತಹ ಭ್ರಾಜಸ್ವಿ ತೇಜಸ್ವಿ ಅನಿಸಿದಂತಹ ಒಬ್ಬ ನವತರುಣ ಅಂತಃಪುರದ ಒಳಗಿನ ಆ ಸಖಿಯರ ಮಧ್ಯದಲ್ಲಿದ್ದಂತಹ ದಮಯಂತಿಯ ಸನ್ನಿಧಾನಕ್ಕೆ ಪ್ರವೇಶಿಸಿದ್ದನ್ನು ನೋಡಿ ಅಲ್ಲಿದ್ದಂತಹ ಸ್ತ್ರೀಯರೆಲ್ಲ ಅತ್ಯಾಶ್ಚರ್ಯಚಕಿತರಾಗಿದ್ದಾರೆ. ಸಾಕ್ಷಾತ್ ಮನ್ಮಥನೇ ಆಗಮಿಸಿದ್ದಾನೋ ಅನ್ನುವ ರೀತಿಯಲ್ಲಿ ತಾವೇ ತಮ್ಮನ್ನು ಮರೆತು ಬಿಡ್ತಾರಂತೆ. ಸುತ್ತ ಸೇರಿಬಿಡ್ತಾರೆ. ತಾವು ಯಾರು ಅಂತ ಆತನಿಗೆ ನಾನಾ ರೀತಿಯ ಉಪಚಾರವನ್ನು ಅರ್ಪಿಸ್ತಾರೆ. ನಿಜವಾಗಿ ಒಬ್ಬ ಗಂಡಸು ಅಂತಃಪುರಕ್ಕೆ ಪ್ರವೇಶ ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಗಡಗಡ ನಡುಗಬೇಕು. ಇಲ್ಲಿ ಹಾಗಾಗಲಿಲ್ಲ. ಈತನ ಪರಿಶುದ್ಧವಾದಂತಹ ದೃಷ್ಟಿ, ಆತನ ಮುಖದಲ್ಲಿದ್ದಂತಹ ಅಭೂತಪೂರ್ವವಾದಂತಹ ತೇಜಸ್ಸು, ಓಜಸ್ಸು, ವರ್ಚಸ್ಸು ಇವುಗಳಿಗೆ ಮನಸೋತು ಬಿಟ್ರಂತೆ ಸಮಗ್ರರೂ ಕೂಡ. ಎಲ್ಲರೂ ಬದಿಗೆ ನಿಂತು ದಮಯಂತಿ ನೇರವಾಗಿ ಈತನನ್ನು ಪರಿಚಯ ಮಾಡಿಕೊಳ್ಳಿ ಅಂತ ದಾರಿ ಬಿಟ್ಟಿದ್ದಾರೆ. ದಮಯಂತಿಯು ಕೂಡ ಆತನ ಸ್ವರೂಪವನ್ನು ನೋಡಿ ತಾನು ಹೃದಯದಲ್ಲಿ ಬಿಡಿಸಿದ ಚಿತ್ರದ ಹಾಗಿದೆ ಅಲ್ಲ ಇದು ಅಂತ ಅಂದುಕೊಳ್ತಾಳೆ. ಆಕೆ ಪ್ರಶ್ನಿಸ್ತಾಳೆ, ಯಾರು ಮಹಾಶಯ ನೀನು? ಸಾಕ್ಷಾತ್ ಇಂದ್ರಾದಿ ದೇವತೆಗಳೇ ಆಗಮಿಸಿದ ಹಾಗೆ ನಮಗೆ ಭಾವನೆ ಬರ್ತಾ ಇದೆ. ಅಥವಾ ಸಾಕ್ಷಾತ್ ಭಗವಂತನಿಂದ ಆವಿರ್ಭಾವಗೊಂಡಂತಹ ಲೋಕದ ಮಾರ ಅಂತ ಕರೆಸಿಕೊಂಡ ವ್ಯಕ್ತಿತ್ವವೋ ನೀನು? ಅಥವಾ ಚಂದ್ರಮಾ ಮನಸೋ ಜಾತಃ ಅಂತ ಭಗವಂತನಿಂದ ಆವಿರ್ಭವಿಸಿದ ಸಾಕ್ಷಾತ್ ಚಂದ್ರಮನೋ ಅಂತ ಆಕೆ ಪ್ರಶ್ನಿಸಿದರೆ, ವೇದಜ್ಞೆಯಾಗಿ ಆಕೆ ಮಾತಾಡಿದ್ದನ್ನು ಗಮನಿಸಿ ಹೇಳ್ತಾನೆ ನಲ, ನೀನು ದಮಯಂತಿ ಅನ್ನುವುದನ್ನು ನಾನು ಊಹಿಸಿಬಲ್ಲೆ. ಯಾಕಂದರೆ ನನಗೆ ಅನೇಕರು ವರ್ಣನೆ ಮಾಡಿದ್ದಾರೆ. ಹಂಸಗಳು ಅಂತ ಅವ ಬಾಯ್ಬಿಟ್ಟು ಹೇಳುವುದಿಲ್ಲ, ಅನೇಕರು ವರ್ಣನೆ ಮಾಡಿದ್ದಾರೆ. ಅವರು ಮಾಡಿದ ವರ್ಣನೆಗೆ ಅನುಗುಣವಾಗಿ ನಾನು ಮನಸ್ಸಿನ ಒಳಗೆ, ಕಣ್ಣಿನ ತಾರಕೆಯ ಒಳಗೆ ಒಂದು ಚಿತ್ರವನ್ನು ರಚಿಸಿಕೊಂಡಿದ್ದೇನೆ. ಆ ರಚಿಸಿದ ಚಿತ್ರ ನಿನ್ನಲ್ಲಿ ಸಂಪೂರ್ಣವಾಗಿ ಹೋಲಿಕೆಯಾಗ್ತಾ ಇದೆ. ಅವಳು ಹಾಂ ಅಂತ ಹೇಳ್ತಾಳೆ, ತಲೆ ತಗ್ಗಿಸ್ತಾಳೆ. ಯಾಕಂದರೆ ಇವ ಆ ರೀತಿ ವರ್ಣಿಸಿದ್ದರಿಂದ ಇವನೇ ನಲ ಅಂತ ಆಕೆ ತಾನಾಗಿ ತಿಳಿದ ಹಾಗಾಯಿತು. ಅವನು ಯಾವ ಮುಚ್ಚುವರೆಯೂ ಇಲ್ಲದೆ ಹೇಳ್ತಾನೆ, ನಾನು ಒಬ್ಬ ದೇವದೂತ. ಹಾಗೆ ಅಂತೇಳಿ ದೇವ ಅಂತ ತಿಳ್ಕೊಳ್ಬೇಡ, ದೇವತೆಗಳು ಕಳಿಸಿದ ದೂತ. ನಿಷಧ ದೇಶಾಧಿಪನಾದ ನಲ ಅಂತ ಹೇಳಿದರೆ ನಾನು. ಇವತ್ತು ದೇವತೆಗಳು ನನ್ನನ್ನು ನಿನ್ನ ಹತ್ರ ಕಳಿಸಿದ್ದಾರೆ. ನಾಳೆಯ ದಿವಸದ ಸ್ವಯಂವರಕ್ಕೆ 4 ಆಗಮಿಸ್ತಾ ಇದ್ದಾರೆ. ಅವರನ್ನು ನೀನು ಯಾರನ್ನಾದರೂ ಒಬ್ಬರನ್ನು ವರಿಸಬೇಕು ಅಂತ ಅವರ ಅಪೇಕ್ಷೆಯನ್ನು ಮುಂದಿಟ್ಟಿದ್ದಾರೆ.